ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸಿಗೆ ಅಂದರೆ ಇವತ್ತು ಆಫ್ಟರ್ನೂನ್ ಸೆಷನಲ್ಲಿ ನಿಮಗೆ ಇವತ್ತು ಆನ್ಲೈನ್ ಕ್ಲಾಸನ್ನು ತಗೊಳ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸ್ಗೆ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಹೊಸ ಒಂದು ಚಾಪ್ಟರ್ನ ತೊಗೊಂಡಿದ್ದೆ. ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಒಂದು ಚಾಪ್ಟರ್ನ ನಿಮಗೆ ತೊಗೊಂಡಿದ್ದೆ. ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಅಂದರೆ ಏನು ಸ್ಟಡಿ ಮಾಡ್ತೀವಿ ಅಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಅಂತ, ಅದರದ್ದು ಅಪ್ಲಿಕೇಶನ್ ಅಥವಾ ಸ್ಕೋಪ್ ಅಂತ ಯಾಕೆ ಸ್ಟಡಿ ಮಾಡಬೇಕು ನಾವು ಎಲೆಕ್ಟ್ರೋಕೆಮಿಸ್ಟ್ರಿನ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ ನಾವು ಅಲ್ಲಿ ಬೇಸಿಕ್ ಟರ್ಮ್ಸ್ ಬಗ್ಗೆ ನಾವು ಕೆಲವೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ ಅಲ್ಲಿ. ಸೊ ಮತ್ತೆ ರಿಪೀಟ್ ಮಾಡಿದ್ರೆ, ಎಲೆಕ್ಟ್ರೋಕೆಮಿಸ್ಟ್ರಿ ಇಟ್ ಈಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ದ ಕೆಮಿಕಲ್ ಎನರ್ಜಿ ಆ್ಯಂಡ್ ಕೆಮಿಕಲ್ ಎನರ್ಜಿ ಇಂಟು ದ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಈ ರೀತಿ ಸ್ಟಡಿ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಎಲೆಕ್ಟ್ರಿಸಿಟಿ ಅಂತ ಒಂದು ಟರ್ಮನ್ನು ಯೂಸ್ ಮಾಡೋದ್ರಿಂದ ಅಥವಾ ಎಲೆಕ್ಟ್ರಿಸಿಟಿ ಬರೋದ್ರಿಂದ ಅಲ್ಲಿ ನೆಕ್ಸ್ಟ್ ಅಲ್ಲಿ ಬೇಸಿಕ್ ಟರ್ಮನ್ನು ತೊಗೊಂಡ್ವಿ, ಕಂಡಕ್ಟರು ಮತ್ತು ಇನ್ಸುಲೇಟರ್ ಅಂತ ತೊಗೊಂಡು. ವಾಟ್ ಯು ಮೀನ್ ಬೈ ದಿಸ್? ಕಂಡಕ್ಟರ್ ಅಂತಂದರೆ ಏನು, ಇನ್ಸುಲೇಟರ್ ಅಂತಂದರೆ ಏನು, ಅದಾದಮೇಲೆ ಕಂಡಕ್ಟರ್ಸಲ್ಲಿ ಎಷ್ಟು ಥರ ಬರುತ್ತೆ ಕಂಡಕ್ಟರ್ಸಲ್ಲಿ. ಒಂದು ಮೆಟಾಲಿಕ್ ಕಂಡಕ್ಟರ್ ಅಂತ ತೊಗೊಂಡ್ವಿ, ಇನ್ನೊಂದು ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್. ಸೊ ಯಾಕೆ ಒಂದನ್ನು ಮೆಟಾಲಿಕ್ ಕಂಡಕ್ಟರ್ ಅಂತ ಹೇಳ್ತೀವಿ? ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ ಅಂತ ಹೇಳ್ತೀವಿ. ಯಾಕೆ ಅದನ್ನು ಎಲೆಕ್ಟ್ರಾನಿಕ್ ಕಂಡಕ್ಟರ್ ಅಂತ ಕರಿತೀವಿ? ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಅಫೆಕ್ಟ್ ದ ಮೆಟಾಲಿಕ್ ಕಂಡಕ್ಟೆನ್ಸ್? ಸೊ ಇಷ್ಟು ಪಾಯಿಂಟ್ಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಮುಂದೆ ಹೋಗೋಣ. ಅಲ್ಲಿ ಫರ್ದರ್ ಏನೇನು ಸ್ಟಡಿ ಮಾಡ್ತೀವಿ ಮತ್ತು ಇನ್ನೇನು ನಮಗೆ ಬೇಸಿಕ್ಕಾಗಿ ನಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಸ್ಟಡಿ ಮಾಡಬೇಕಾದ್ರೆ ಬೇಸಿಕ್ಕಾಗಿ ನಮಗೆ ಇನ್ನೇನು ಬೇಕು ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸೋಣ. ಸೊ ನಾನು ಹೇಳಿದೆ ನಿಮಗೆ ದ ಸ್ಟಡಿ ಆಫ್ ಇಂಟರ್ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಆ್ಯಂಡ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳಿದ್ದೆ. ಅದನ್ನು ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಕರಿತೀವಿ ಅಂತ ಹೇಳಿದೆ. ಈಗ ಅದನ್ನು ನಿಮಗೆ ಕೆಮಿಸ್ಟ್ರಿ ಲ್ಯಾಂಗ್ವೇಜಲ್ಲಿ ಅಥವಾ ನಾವು ಕೆಮಿಸ್ಟ್ರಿನಲ್ಲಿ ನಾವು ಸ್ಟಡಿ ಮಾಡಿರುವಂಥದ್ದು ಇದನ್ನು ತಗೊಂಡು, ಅಂದರೆ ನಾವೇನು ಸ್ಟಡಿ ಮಾಡಿದ್ದೀವಿ ಆಲ್ರೆಡಿ. ಸೊ ಅಲ್ಲಿ ಕೆಲವೊಂದು ಪ್ರೋಸೆಸ್ಸಲ್ಲಿ ಕೆಲವೊಂದು ಕ್ರಿಯೆಗಳಲ್ಲಿ ಯಾವಾಗ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಆಗುತ್ತೆ ಅಥವಾ ಕೆಮಿಕಲ್ ಎನರ್ಜಿ ಯಾವಾಗ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಆಗುತ್ತೆ ಅಥವಾ ನಾವು ಎಲ್ಲಿ ಸ್ಟಡಿ ಮಾಡಿದ್ದೀವಿ ಅನ್ನೋದನ್ನು ಒಂದೆರಡು ಎಕ್ಸಾಂಪಲ್ನ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಹೇಳಿದೆ ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ದ ಸ್ಟಡಿ ಆಫ್ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಒಂದು ಕಡೆ ನಾವು ಎಲೆಕ್ಟ್ರಿಕಲ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡ್ತೀವಿ ಅಂತ ಹೇಳ್ತೀವಿ. ಆ್ಯಂಡ್ ವೇರ್ ವಿ ಹ್ಯಾವ್ ಸೀನ್ ದಿಸ್, ಎಲ್ಲಿ ನೋಡಿದ್ದೀವಿ ನಾವು, ಎಲ್ಲಿ ಸ್ಟಡಿ ಮಾಡಿದ್ದೀವಿ ಇದು ಅಂತ ಬಂದಾಗ ನೋಡಿ, ಇದೊಂದು ಪಿಕ್ಚರ್ ತೋರಿಸ್ತಾ ಇದೆ ನಿಮಗೆ. ಯು ಕ್ಯಾನ್ ಸಿ ಎಲ್ಲಿ ನೋಡಿದಿರಿ ಈ ಪಿಕ್ಚರು ಅಂತಂದರೆ, ಈ ಪಿಕ್ಚರ್ನ ನೀವು ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ. ಇದನ್ನು ನೀವು ಮೆಟಲರ್ಜಿ ಚಾಪ್ಟರ್ನ ಸ್ಟಡಿ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ತೋರಿಸಿದ್ದೆ. ಇದೊಂದು ಡಯಾಗ್ರಾಮ್ ಮೆಟಲರ್ಜಿ ಚಾಪ್ಟರ್ ಇದೆ. ಸೊ ಎಲ್ಲಿದೆ ಇದು ಅಂತಂದರೆ, ನಾವಲ್ಲೊಂದು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅಂತ ಮಾಡಿದ್ವಿ. ಕೊನೆಯಲ್ಲಿ ಪ್ಯೂರಿಫಿಕೇಷನ್ ಆಫ್ ದ ಮೆಟಲ್ ಅಥವಾ ರಿಫೈನಿಂಗ್ ಆಫ್ ದ ಮೆಟಲ್ ಅಂತ ಮಾಡಬೇಕಾದ್ರೆ ಅಲ್ಲಿ ಸುಮಾರು ಮೆಥಡ್ಸ್ ಬರುತ್ತೆ. ಆ ಮೆಥಡ್ಸಲ್ಲಿ ಒನ್ ಆಫ್ ದ ಮೆಥಡ್ ಇಟ್ ಈಸ್ ಟೇಕನ್ ಆಸ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್. ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್, ವೈ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅಂತ ಅಂದರೆ ಅಲ್ಲಿ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತೀವಿ ಅಥವಾ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ನಾವು ಕೆಮಿಕಲ್ ರಿಯಾಕ್ಷನನ್ನು ಕ್ಯಾರಿ ಔಟ್ ಮಾಡ್ತೀವಿ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ, ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅಂತ ಹೇಳ್ತೀವಿ. ನೋಡಿ, ದಿಸ್ ಎಕ್ಸಾಂಪಲ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಏನು ಮಾಡ್ತೀವಿ ಇಲ್ಲಿ ನಾನು ತೋರಿಸ್ತಿದ್ದು ನೋಡಿ, ಇದೊಂದು ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗಡೆ ನಾವು ರಿಫೈನಿಂಗ್ ಅಂತ ಮಾಡಬೇಕಾದ್ರೆ ಅಲ್ಲಿ ಒಂದು ಇಂಪ್ಯೂರ್ ಮೆಟಲನ್ನು ತೊಗೊಳ್ತಾ ಇದ್ವಿ. ಇಂಪ್ಯೂರ್ ಮೆಟಲ್ ಅಂತಂದರೆ ಅದ್ರ ಜೊತೆಗೆ ಮೆಟಲ್ ಜೊತೆಗೆ ಇಂಪ್ಯೂರಿಟಿ ಸೇರಿಕೊಂಡಿರೋಂಥದ್ದು, ಎರಡನ್ನೂ ಸೇರಿ ಅದನ್ನು ಕ್ರೂಡ್ ಮೆಟಲ್ ಅಂತ ಕರಿತಾ ಇದ್ವಿ ನಾವು, ಅಲ್ವಾ? ಆ ಕ್ರೂಡ್ ಮೆಟಲನ್ನು ಒನ್ ಆಫ್ ದ ಎಲೆಕ್ಟ್ರೋಡಾಗಿ ತೊಗೊಳ್ತೀವಿ. ಬೇಸಿಕಲಿ ಅದನ್ನು ನಾವು ಆ್ಯನೋಡ್ ಅಂತ ತೊಗೊಳ್ತೀವಿ. ಆ ಕ್ರೂಡ್ ಮೆಟಲನ್ನು ಆ್ಯನೋಡ್ ಅಂತ ತೊಗೊಂಡು ಈಗ ನಾವೇನು ಮಾಡಬೇಕಲ್ಲಿ ಕ್ರೂಡ್ ಮೆಟಲ್ನಲ್ಲಿ ಇರುವಂಥ ಮೆಟಲ್ನ ನಾವು ಇಂಪ್ಯೂರಿಟಿಯಿಂದ ಸಪ್ರೇಟ್ ಮಾಡಬೇಕು. ಅದಕ್ಕೆ ಅದನ್ನು ಆ್ಯನೋಡ್ ಅಂತ ತೊಗೊಂಡೆ. ಆ್ಯಂಡ್ ಎ ಥಿನ್ ರಾಡ್ ಆಫ್ ಪ್ಯೂರ್ ಮೆಟಲ್ನ, ಅದೇ ಮೆಟಲ್ದು ಪ್ಯೂರ್ ಮೆಟಲ್ನ ನಾನು ಕ್ಯಾಥೋಡ್ ಅಂತ ತೊಗೊಂಡಿದ್ದೀನಿ. ನಿಮಗೆ ಗೊತ್ತಿದೆ ಅಲ್ಲಿ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ಸ್ ಆಗಬೇಕಾದ್ರೆ ಸುಮ್ಮನೆ ಆಗೋದಿಲ್ಲ ಅದು.
ಸಿಂಪ್ಲಿ ದ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಆ್ಯನೋಡ್ ಅಥವಾ ಕ್ಯಾಥೋಡ್ ಮೇಲೆ ಎರಡು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂತ ನಿಮಗೆ ಹೇಳಿದ್ದೆ ನಾನು. ಆ ಎರಡು ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂತಂದರೆ ಸುಮ್ಮನೆ ಆಗೋದಿಲ್ಲ, ಅದಕ್ಕೆ ಒಂದು ಎನರ್ಜಿನ ಕೊಟ್ಟು ನಾವು ಅದನ್ನು ಆ ರಿಯಾಕ್ಷನ್ಸನ್ನು ಮಾಡಬೇಕು. ಸೊ ಅಲ್ಲೇನು ರಿಯಾಕ್ಷನ್ಸ್ ಆಗುತ್ತೆ ಅದು ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್. ಆ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ಸನ್ನು ನಾವು ಕ್ಯಾರಿ ಔಟ್ ಮಾಡಬೇಕು ಅಂತ ನಾವೇನು ಮಾಡ್ತೀವಿ, ವಿ ಮಸ್ಟ್ ಸಪ್ಲೈ ಎಲೆಕ್ಟ್ರಿಕಲ್ ಎನರ್ಜಿ. ಅಲ್ಲೇನು ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವಿ. ಸೊ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಎಲೆಕ್ಟ್ರಿಕಲ್ ಎನರ್ಜಿ, ಸೊ ನಾನ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ಸು ಅಲ್ಲಿ ರಿಯಾಕ್ಷನ್ ಆಗುತ್ತೆ ನೋಡಿ. ಸೊ ಅದನ್ನು ನಿಮಗೆ ತೋರಿಸಿದ್ರೆ ಅಲ್ಲೇನಾಗುತ್ತೆ ಅಂತಂದರೆ ಇಂಪ್ಯೂರ್ ಮೆಟಲ್ನಲ್ಲಿ ಇರುವಂಥ ಕಾಪರ್ ಮೆಟಲ್ಲು ಆ್ಯನೋಡಲ್ಲಿ ಏನಾಗುತ್ತೆ, ಸೊ ಬೈ ಲೂಸಿಂಗ್ 2 ಎಲೆಕ್ಟ್ರಾನ್ಸ್ ಅದೇನಾಗುತ್ತೆ ನೋಡಿ, ಒಂದು ರಿಯಾಕ್ಷನ್ ಈ ಥರ ಆಗುತ್ತೆ, Cu2+ ಆಗಿ ಕನ್ವರ್ಷನ್ ಆಗುತ್ತೆ ಅಲಾಂಗ್ ವಿತ್ ಲಿಬರೇಷನ್ ಆಫ್ 2. ಇದು ಒಂದು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಆಕ್ಸಿಡೇಷನ್ ರಿಯಾಕ್ಷನ್ ಆಗಬೇಕು ಎಲ್ಲಾಗುತ್ತೆ, ಇದು ಆ್ಯನೋಡಲ್ಲಿ ಆಗುತ್ತೆ. ಇದು ಈ ಆ್ಯನೋಡಲ್ಲಿ ಆ್ಯನೋಡ್ ಎಲೆಕ್ಟ್ರೋಡ್ನಲ್ಲಿ ರಿಯಾಕ್ಷನ್ ಆಗಬೇಕು ಅಂತಂದರೆ ಸೊ ಸುಮ್ಮನೆ ತನಗೆ ತಾನೇ ಆಗೋದಿಲ್ಲ. ಅದು ಯಾವಾಗುತ್ತೆ ಅಂತಂದರೆ ವೆನ್ ವಿ ಹ್ಯಾವ್ ಸಪ್ಲೈಡ್ ದ ಎಲೆಕ್ಟ್ರಿಕಲ್ ಎನರ್ಜಿ. ನೋಡಿ ಅಲ್ಲಿ ನೋಡಿ, ಆ ಎಲೆಕ್ಟ್ರಿಕಲ್ ಎನರ್ಜಿನ ಸಪ್ಲೈ ಮಾಡಿದ್ಮೇಲೆ ಕೆಮಿಕಲ್ ರಿಯಾಕ್ಷನ್ ಆಯ್ತಲ್ವಾ. ಆ್ಯಂಡ್ ದೇಫೋ ಆ ಎಲೆಕ್ಟ್ರಿಕಲ್ ಎನರ್ಜಿನ ನಾವೇನು ಮಾಡಿದ್ದೀವಿ, ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡಿದ್ದೀವಿ ಅಂತ ಅರ್ಥ ಇದು. ಸೊ ಸೈಮಲ್ಟೇನಿಯಸ್ಲಿ ಅಲ್ಲೇ ಸೊ ಏನಾಗುತ್ತೆ, ಇನ್ನೊಂದು ಕಡೆಗೆ ಕ್ಯಾಥೋಡ್ನಲ್ಲಿ ರಿಯಾಕ್ಷನ್ ಆಗುತ್ತೆ. ಕ್ಯಾಥೋಡ್ನಲ್ಲಿ ಇನ್ನೊಂದು ರಿಯಾಕ್ಷನ್ ಏನು ಅಂತಂದರೆ, ಸೊ ಇಲ್ಲಿ ಅಕ್ವಿಯಸ್ ಸೊಲ್ಯೂಷನ್ ಅಥವಾ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಒಳಗಡೆ Cu2+ ಅಯಾನ್ಸ್ ಏನು ಮಾಡುತ್ತೆ, ಅಲ್ಲಿಂದ ಆ ಕಾಪರ್ ಮೆಟಲ್ ಅಯಾನ್ಸು ಏನು ಎಲೆಕ್ಟ್ರಾನ್ಸನ್ನು ಬಿಟ್ಕೊಡ್ತು, ಸೊ ಅದೆರಡು ಎಲೆಕ್ಟ್ರಾನ್ಸನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಏನಾಗುತ್ತೆ, ಕಾಪರ್ ಮೆಟಲ್ ಆಗಿ ಅಂದರೆ ಪ್ಯೂರ್ ಕಾಪರ್ ಆಗಿ ಅದು ಕನ್ವರ್ಷನ್ ಆಗುತ್ತೆ. ಇದು ಕ್ಯಾಥೋಡಿಕ್ ರಿಯಾಕ್ಷನ್ ಅಂತ ತಗೊಳ್ತೀವಿ. ಈ ಕ್ಯಾಥೋಡಿಕ್ ರಿಯಾಕ್ಷನ್ ಆಗಬೇಕು ಅಂದ್ರೂ ಅಷ್ಟೇ, ಅದು ಸುಮ್ಮನೆ ಆಗೋದಿಲ್ಲ. ಸೊ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಎಲೆಕ್ಟ್ರಿಸಿಟಿ, ಅಂದರೆ ವೆನ್ ವಿ ಪಾಸ್ ದ ಎಲೆಕ್ಟ್ರಿಕ್ ಕರೆಂಟ್. ದೇರ್ಫೋರ್ ಇದೆರಡು ಕೆಮಿಕಲ್ ರಿಯಾಕ್ಷನ್ಸನ್ನು ನಾವು ಕ್ಯಾರಿ ಔಟ್ ಮಾಡಬೇಕು ಅಂತಂದರೆ, ಅಂದರೆ ನಾನ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡಬೇಕು ಅಂತಂದರೆ ನಾವು ಹೆಂಗೆ ಮಾಡ್ತಾಯಿದ್ವಿ ನೋಡಿ, ಬೈ ಸಪ್ಲೈಯಿಂಗ್ ಎನರ್ಜಿ. ಯಾವ ಎನರ್ಜಿನ ಸಪ್ಲೈ ಮಾಡಿದೆ ನಾನಿಲ್ಲಿ ಅಂತಂದರೆ, ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಯರ್ ವಿ ಹ್ಯಾವ್ ಸಪ್ಲೈಡ್ ಎಲೆಕ್ಟ್ರಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿನ ಸಪ್ಲೈ ಮಾಡಿ ಕೆಮಿಕಲ್ ರಿಯಾಕ್ಷನ್ಸನ್ನು ಕಂಡಕ್ಟ್ ಮಾಡಿದೆ ಅಥವಾ ಕ್ಯಾರಿ ಔಟ್ ಮಾಡಿದೆ. ದೇರ್ಫೋರ್ ಇಲ್ಲಿ ಏನು ಮಾಡಿದೆ ನಾನು ಅಂತಂದರೆ, ಎಲೆಕ್ಟ್ರಿಕಲ್ ಎನರ್ಜಿ ಹ್ಯಾಸ್ ಬೀನ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಸೊ ಇದು ಒಂದು ಎಕ್ಸಾಂಪಲ್ ಅಲ್ವಾ. ದೇರ್ಫೋರ್ ಇನ್ ದಿಸ್ ವೇ, ಅಂದರೆ ಇದೊಂದು ಎಕ್ಸಾಂಪಲ್ ಅಂತ ನಿಮಗೆ ತೋರಿಸಿದ್ದೀನಿ. ಈ ಥರದ್ದು ಸುಮಾರು ರಿಯಾಕ್ಷನ್ಸ್ ಆಗುತ್ತೆ. ಸೊ ಎಲೆಕ್ಟ್ರಿಕಲ್ ಎನರ್ಜಿನ ಪಾಸ್ ಮಾಡಿ ಅಥವಾ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ವಿ ಕ್ಯಾನ್ ಕ್ಯಾರಿ ಔಟ್ ಸೋ ಮೆನಿ ಕೆಮಿಕಲ್ ರಿಯಾಕ್ಷನ್ಸ್. ಇದು ಒಂದು ಸಿಂಪಲ್ ಎಕ್ಸಾಂಪಲು. ನಾನು ಹೇಳಿದೆ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತಂದರೆ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡ್ತೀವಿ. ಅದೇ ಥರ ಕೆಮಿಕಲ್ ಎನರ್ಜಿನೂ ಕೂಡ ನಾವು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡ್ಬೋದು. ಕನ್ವರ್ಷನ್ ಆಫ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಅದನ್ನು ಎಲ್ಲಿ ಮಾಡ್ತೀವಿ ಅಂತಂದರೆ ನೋಡಿ, ಅದನ್ನು ಇಲ್ಲಿ ಮಾಡ್ತೀವಿ. ಎಲ್ಲಿ, ಇದು ಫಸ್ಟ್ ಇಯರ್ನಲ್ಲಿ ನಿಮಗೆ ಸ್ವಲ್ಪ ಹೇಳಿದ್ದೆ, ಬಟ್ ಇನ್ ಡೀಟೇಲ್ ನಿಮಗೆ ಹೇಳಿರಲಿಲ್ಲ. ಈ ವರ್ಷದಲ್ಲಿ ನಾವು ಒಂದು ಚಾಪ್ಟರ್ಲಿ ಇದ್ರ ಬಗ್ಗೆ ನೀವು ಹೇಳ್ತೀವಿ. ಇದೇ ಚಾಪ್ಟರ್ಲಿ ನಿಮಗೆ ಮುಂದೆ ಹೇಳ್ತೀನಿ. ಸೊ ಅಲ್ಲಿ ನೀವು ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ತೊಗೊಂಡಾಗ ಅಲ್ಲಿ ನೋಡಿ 2 ಎಲೆಕ್ಟ್ರೋಡನ್ನ ತೊಗೊಂಡು ಅದನ್ನು ಎಕ್ಸ್ಟರ್ನಲಿ ಅದನ್ನು ಎಲೆಕ್ಟ್ರಿಕ್ ಕರೆಂಟನ್ನು ಅಥವಾ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡಿ ನಾವು ಅಲ್ಲಿ ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡ್ತಾಯಿದ್ವಿ. ಸೊ ಬಟ್ ಇಲ್ಲೇನಾಗುತ್ತಂದರೆ ನೋಡಿ, ಇಲ್ಲಿ ಒಂದು ಸರ್ಕಲಲ್ಲಿ ಕೊಟ್ಟಿದ್ದೀವಲ್ಲ, ಇದು ವೋಲ್ಟಮೀಟರ್ ಅಂತ ಕೊಟ್ಟಿದ್ದೀವಿ. ಅಂದರೆ ಇಲ್ಲಿ ವೋಲ್ಟಮೀಟರ್ನ ಏನಕ್ಕೆ ಫಿಕ್ಸ್ ಮಾಡಿದ್ದೀನಿ ಅಂತಂದರೆ, ಇಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಆ ಎಲೆಕ್ಟ್ರಿಸಿಟಿ ಎಷ್ಟು ವೋಲ್ಟ್ ಬಂದಿದೆ ಅನ್ನೋದನ್ನು ಈ ವೋಲ್ಟಮೀಟರ್ ತೋರಿಸುತ್ತೆ. ಅರ್ಥ ಆಗ್ತಿದೆಯಲ್ವಾ. ಈ ವೋಲ್ಟಮೀಟರ್ನಲ್ಲಿ ಹೌ ಮಚ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್ ಆರ್ ಹ್ಯಾಸ್ ಬಿನ್ ಜನ್ರೇಟೆಡ್. ಯಾವಾಗ ಜನ್ರೇಟ್ ಆಗುತ್ತೆ ಇದು ಅಂತಂದರೆ, ಸೊ ವೆನ್ ವಿ ಕ್ಯಾರಿ ಔಟ್ ಸರ್ಟನ್ ಕೆಮಿಕಲ್ ರಿಯಾಕ್ಷನ್ಸ್, ದೇ ಆರ್ ಟೇಕನ್ ಇನ್ಸೈಡ್ ದ ಸೆಲ್ಸ್ ಅಂತ ಹೇಳ್ತೀವಿ ಅಥವಾ ಆಫ್ ಸೆಲ್ ಅಂತ ಹೇಳ್ತೀವಿ. ಇದನ್ನು ನಾವು ಎಲೆಕ್ಟ್ರೋಕೆಮಿಸ್ಟ್ರಿ ಮುಂದೆ ಗೊತ್ತಾಗುತ್ತೆ. ಸೊ ಇದನ್ನು ನಾವು ಕೆಮಿಸ್ಟ್ರಿ ಭಾಷೆಯಲ್ಲಿ ಗ್ಯಾಲ್ವಾನಿಕ್ ಸೆಲ್ ಅಂತ ಕರಿತೀವಿ, ಆರ್ ಸಿಂಪ್ಲಿ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ಕರಿತೀವಿ. ಸೊ ಈ ಗ್ಯಾಲ್ವಾನಿಕ್ ಸೆಲ್ ಒಳಗಡೆ ನಾವೇನು ಮಾಡ್ತೀವಿ, ಈ ಗ್ಯಾಲ್ವಾನಿಕ್ ಸೆಲ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ UPS ಅಂತ ಏನು ಹೇಳ್ತೀನಿ, ಆ UPSನ್ನೇ ಗ್ಯಾಲ್ವಾನಿಕ್ ಸೆಲ್ಗೆ ಒಂದು ಎಕ್ಸಾಂಪಲ್ ಅಂತ ತೊಗೊಳ್ತೀವಿ. ಅರ್ಥ ಆಯ್ತಲ್ವಾ. ದೇರ್ಫೋರ್ ಇಲ್ಲೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಉಲ್ಟಾ ಆಗುತ್ತೆ. ಸೊ ನನಗೆ ಇಲ್ಲಿ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕ್ ಕರೆಂಟು ಪ್ರೊಡ್ಯೂಸ್ ಆಗಬೇಕು ಅಂತಂದರೆ ಅದು ಹೆಂಗಾಗುತ್ತೆ, ಸುಮ್ಮನೆ ಪ್ರೊಡ್ಯೂಸ್ ಆಗೋದಿಲ್ಲ. ಅದನ್ನು ಬೇರೆ ಥರ ನಾವು ಪ್ರೊಡ್ಯೂಸ್ ಅಥವಾ ಜನ್ರೇಟ್ ಮಾಡ್ತಾಯಿದ್ದೀವಿ. ಎಲೆಕ್ಟ್ರಿಸಿಟಿನ ಹೆಂಗೆ ಜನ್ರೇಟ್ ಮಾಡ್ತಾಯಿದ್ದೀವಿ ಅಂತಂದರೆ ಬೈ ಮೀನ್ಸ್ ಆಫ್ ಕ್ಯಾರಿಂಗ್ ಔಟ್ ಸರ್ಟನ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್. ಕೆಲವು ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ಸನ್ನು ನಾವು ಈ 2 ಸೆಲ್ ಒಳಗಡೆ 2 ಆಫ್ ಸೆಲ್ ಒಳಗಡೆ ಕ್ಯಾರಿ ಔಟ್ ಮಾಡಿ ಅಲ್ಲೇನು ಮಾಡ್ತೀನಿ, ಬೈ ಯೂಸಿಂಗ್ ದಟ್ ಕೆಮಿಕಲ್ ರಿಯಾಕ್ಷನ್ಸ್, ಆ ಕೆಮಿಕಲ್ ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡಿ ಸೊ ಐ ಕ್ಯಾನ್ ಕನ್ವರ್ಟ್ ದಟ್ ಕೆಮಿಕಲ್ ಎನರ್ಜಿ
ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಅಂದರೆ ಆ ಕೆಮಿಕಲ್ ರಿಯಾಕ್ಷನ್ಸ್ ಆದಮೇಲೆ ಅಥವಾ ಆಗಬೇಕಾದ್ರೆ ನನಗೆ ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಮುಂದೆ ಅದನ್ನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ದೇಫೋರ್ ಸೊ ಹಿಯರ್ ಇನ್ ದಿಸ್ ಡಯಾಗ್ರಾಮಲ್ಲಿ ಅಥವಾ ಈ ಸೆಲ್ ಒಳಗಡೆ ನಾವೇನು ಮಾಡ್ತಾಯಿದ್ವಿ, ಇದು ಉಲ್ಟಾಗುತ್ತೆ. ದ ಕನ್ವರ್ಷನ್ ಆಫ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಮಾಡ್ತಾಯಿದ್ವಿ. ಅಂದರೆ ಇಷ್ಟೇ ಅರ್ಥ, ಸರ್ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡ್ತಾಯಿದ್ದೀವಿ ಅಂತಲೇ. ಇಲ್ಲಿ ಏನು ಮಾಡ್ತೀವಿ ಸರ್ ಅಂತಲೇ ನಿಮಗೆ ಅರ್ಥ ಆಗಬೇಕಿದು. ಏನು ಮಾಡ್ತೀವಿ, ಜಸ್ಟ್ ಏನಿಲ್ಲ, ನಾನಲ್ಲಿ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡ್ತೀವಿ. ಸೆಲ್ ಅಂತ ತೊಗೊಂಡಿದ್ದೀನಲ್ಲ ಅದರೊಳಗಡೆ ಆ ಕೆಮಿಕಲ್ ರಿಯಾಕ್ಷನನ್ನು ಕ್ಯಾರಿ ಔಟ್ ಮಾಡಿದಾಗ ಅಲ್ಲಿ ಎಲೆಕ್ಟ್ರಿಸಿಟಿ ತನಗೆ ತಾನೇ ಪ್ರೊಡ್ಯೂಸ್ ಆಗುತ್ತೆ. ಹೆಂಗೆ ಗೊತ್ತಾಗುತ್ತೆ ಅದು? ಈ ವೋಲ್ಟಮೀಟರ್ನಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿ ವೋಲ್ಟಮೀಟರ್ನಲ್ಲಿ ಹೆಂಗೆ ಗೊತ್ತಾಗುತ್ತೆ? ಸೊ ಇಷ್ಟು ವೋಲ್ಟೇಜು, ವೋಲ್ಟಮೀಟರ್ ಅಂತಲ್ಲ, ಸೊ ಸರ್ಟನ್ ಟೈಮ್ಸಲ್ಲಿ ಅಮ್ಮೀಟರ್ನೂ ಹಾಕ್ಬೋದು ನಾವು. ನಿಮಗೆ ಗೊತ್ತಿದೆ ವೋಲ್ಟಮೀಟರು ಅಮ್ಮೀಟರ್ ಅಂತ ಹೇಳ್ತೀವಿ. ವೋಲ್ಟಮೀಟರ್ನ ನಾವು ಫಿಕ್ಸ್ ಮಾಡಿದಾಗ ಅಲ್ಲಿ ಕರೆಂಟನ್ನು ವೋಲ್ಟ್ಸಲ್ಲಿ ಅದನ್ನು ಮೆಜರ್ ಮಾಡ್ತೀವಿ. ಅಮ್ಮೀಟರ್ನ ಇಟ್ಟಾಗ ಅದನ್ನು ಆ್ಯಂಪಿಯರ್ಸಲ್ಲೇ ಅದನ್ನು ನಾವು ಮೆಜರ್ ಮಾಡ್ತೀವಿ. ಇದು ನಿಮಗೆ ಬೀಯಿಂಗ್ ಎ ಫಿಸಿಕ್ಸ್ ಸ್ಟೂಡೆಂಟ್ಸ್ ಆಗಿ ನಿಮಗೆ ಗೊತ್ತಿರುತ್ತೆ ಇದು ಅಂತ ಹೇಳ್ತಾ. ಸೊ ಇಲ್ಲಿ ನಾನು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಸೊ ಬೈ ಮೀನ್ಸ್ ಆಫ್ ಕ್ಯಾರಿಂಗ್ ಔಟ್ ಸ್ಪಾಂಟೇನಿಯಸ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ರಿಯಾಕ್ಷನ್ ಮುಂದೆ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸನ್ನೇ ಮಾಡಿ, ಫಸ್ಟು ಕೆಮಿಕಲ್ ರಿಯಾಕ್ಷನ್ಸನ್ನು ಮಾಡಿ ಆಮೇಲೆ ಎಲೆಕ್ಟ್ರಿಕಲ್ ಎನರ್ಜಿ ಅಥವಾ ಎಲೆಕ್ಟ್ರಿಕ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಲಾಸ್ಟ್ ಕೇಸ್ನಲ್ಲಿ ಫಸ್ಟು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ಆಮೇಲೆ ಕೆಮಿಕಲ್ ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡಿದ್ವಿ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಬಟ್ ಇಲ್ಲಿ ವಿತ್ ದ ಹೆಲ್ಪ್ ಆಫ್ ದ ಕೆಮಿಕಲ್ ಎನರ್ಜಿ ವಿ ಕ್ಯಾನ್ ಜನರೇಟ್ ಎಲೆಕ್ಟ್ರಿಸಿಟಿ. ಫಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಆಮೇಲೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಎಲೆಕ್ಟ್ರಿಸಿಟಿ ಬರುತ್ತೆ. ಇದೆರಡು ಎಕ್ಸಾಂಪಲ್ ನೀವು ಒಂದು ಕನ್ಸಿಡರ್ ಮಾಡ್ಬೋದು. ಸೊ ಆ್ಯಸ್ ದ ಎಕ್ಸಾಂಪಲ್ಸ್ ಆಫ್ ಹೌ ಟು ಕನ್ವರ್ಟ್ ದಿಸ್, ನಾವು ಎಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡಿದ್ವಿ ಅಥವಾ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಎಲ್ಲಿ ಕನ್ವರ್ಷನ್ ಮಾಡ್ತೀವಿ ಅನ್ನೋದನ್ನು ಇದೆರಡು ಸಿಂಪಲ್ ಎಕ್ಸಾಂಪಲ್ಸ್ ಮುಖಾಂತರ ನೀವು ಅರ್ಥ ಮಾಡ್ಕೊಬೋದು. ಅರ್ಥ ಆಯ್ತಲ್ವಾ? ಸೊ ಇದಿಷ್ಟು ಒಂದಷ್ಟು ಎಕ್ಸಾಂಪಲ್ಸ್ ಅಂತ ಒಂದೆರಡು ಎಕ್ಸಾಂಪಲ್ಸನ್ನು ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಇಫ್ ಐ ಗೋ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ ಏನು ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತಂದರೆ ಇಟ್ ಈಸ್ ಸಮಥಿಂಗ್ ಬಟ್ ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್. ಇದನ್ನು ಅವತ್ತೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ವಾಟ್ ಇಸ್ ದಿಸ್ ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ಸ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಯಾನಿಕ್ ಕಂಡಕ್ಟರ್ ಅಂತ ಹೇಳ್ತೀವಿ. ಅದನ್ನು ಕ್ಲಿಯರಾಗಿ ಅವತ್ತೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಕಂಡಕ್ಟರ್ ಸೊ ಇನ್ ವಿಚ್ ಕಂಡಕ್ಟಿವಿಟಿ ಈಸ್ ಡ್ಯೂ ಟು ದ ಫ್ಲೋ ಆಫ್ ಅಯಾನ್ಸ್. ಮೆಟಾಲಿಕ್ ಕಂಡಕ್ಟರಲ್ಲಿ ಈಸ್ ಡ್ಯೂ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಅಲ್ಲಿ ಎಲೆಕ್ಟ್ರಾನ್ಸ್ ಪಾಸ್ ಆಗುತ್ತೆ ಅಥವಾ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ ಅಥವಾ ಫ್ಲೋ ಆಗುತ್ತೆ, ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಮೆಟಾಲಿಕ್ ಕಂಡಕ್ಟರ್. ಬಟ್ ಇಲ್ಲಿ ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ಸಲ್ಲಿ ಅಲ್ಲೇನಾಗುತ್ತೆ, ದ ಕಂಡಕ್ಟಿವಿಟಿ ಇಟ್ ಈಸ್ ಡ್ಯೂ ಟು ದ ಫ್ಲೋ ಆಫ್ ಅಯಾನ್ಸ್ ಫ್ಲೋ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಅಯಾನ್ಸ್ ಅಂತಂದರೆ ಆ ಅಯಾನ್ಸನ್ನು ನಾವಿಲ್ಲಿ ಚಾರ್ಜರ್ ಪಾರ್ಟಿಕಲ್ಸ್ ಅಥವಾ ಚಾರ್ಜರ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಅದು ಮೂವ್ ಆದಾಗ ಅಲ್ಲಿ ಫ್ಲೋ ಆಫ್ ಚಾರ್ಜ್ ಆಗುತ್ತೆ ಅಂತ ಹೇಳ್ತೀವಿ. ಎಲ್ಲಿ ಫ್ಲೋ ಆಫ್ ಚಾರ್ಜ್ ಆಗ್ತಾ ಇರುತ್ತೋ ಅಲ್ಲಿ ಎಲೆಕ್ಟ್ರಿಸಿಟಿ ಇರುತ್ತೆ ಅಂತ ನಾವು ಅಂದ್ಕೊಳ್ತೀವಿ, ಅಸ್ಯೂಮ್ ಮಾಡ್ತೀವಿ. ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಎನ್ ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್. ಅದನ್ನು ಹೇಳಿದೆ ನಿಮಗೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಯಾನಿಕ್ ಕಂಡಕ್ಟರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಅಂತ ತಗೊಂಡಾಗ ನೋಡಿ, ಆ್ಯಸಿಡ್ ಲೈಕ್ HCl ಇರ್ಬೋದು, ಬೇಸಸ್ ಲೈಕ್ ಸೋಡಿಯಮ್ ಹೈಡ್ರಾಕ್ಸೈಡ್ ಇರ್ಬೋದು, ಆ್ಯಂಡ್ ಸೋಡಿಯಂ ಕ್ಲೋರೈಡ್, ಸಾಲ್ಟ್ಸ್ ಸಚ್ ಆಸ್ ಸೋಡಿಯಂ ಕ್ಲೋರೈಡ್. ನಿಮಗೆ ಸೋಡಿಯಂ ಕ್ಲೋರೈಡ್ನ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. ಬರೀ ಸಾಲ್ಟೇ ಆಗಬೇಕು ಅಂತಿಲ್ಲ. ಸೊ ಇಲ್ಲಿ ನಾವು ಅಂದರೆ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಇನ್ ಜನರಲ್, ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಅಂತ ಏನು ಹೇಳ್ತೀವಿ ಅಥವಾ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸು, ಮೋಸ್ಟ್ ಆಫ್ ದ ಕಾಂಪೌಂಡ್ಸನ್ನು ನಾವಿಲ್ಲಿ ಸೊ ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ದೇ ಆರ್ ಕಾಲ್ಡ್ ಆಸ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಮುಂದೆ ಹೇಳ್ತಾನೆ, ದೇರ್ಫೋರ್ ವಾಟ್ ಎವರ್ ದಿಸ್ HCl, NaOH, NaCl ಇರ್ಬೋದು, ಪೊಟ್ಯಾಷಿಯಮ್ ಕ್ಲೋರೈಡ್ ಇರ್ಬೋದು, ಎಟ್ಸೆಟ್ರಾ, ಆ್ಯಂಡ್ ಆಲ್ ದೀಸ್ ಸಬ್ಸ್ಟೆನ್ಸಸ್ ದೇ ಆರ್ ನಥಿಂಗ್ ಬಟ್ ದ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆ್ಯಂಡ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ electrolytes. Therefore, all these electrolyte substances they can conduct electricity. ಎಲ್ಲ electrolyte substances ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಸೊ ಯಾವಾಗ ಮಾಡುತ್ತೆ? ಬಟ್ ಒಂದು ಕಂಡೀಷನಲ್ಲಿ, ಅದು ಅಕ್ವಿಯಸ್ ಸೊಲ್ಯೂಷನ್ ಸ್ಟೇಟಲ್ಲಿದ್ದಾಗ ಅಥವಾ ಮೋಲ್ಟನ್ ಸ್ಟೇಟಲ್ಲಿದ್ದಾಗ ಅಂಥ ಕಂಡೀಷನಲ್ಲಿ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಗೊತ್ತಾಯ್ತಲ್ಲ? ಸೊ ಇದಿಷ್ಟು ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ ಮತ್ತು ಮೆಟಾಲಿಕ್ ಕಂಡಕ್ಟರ್ ಅಂತ ಹೇಳ್ತಾ, ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ, ಇವಾಗ ನಾನು ಹೇಳಿದೆ ಸೊ ಇಲ್ಲಿ ನಾವಿಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಎಲೆಕ್ಟ್ರೋಲೈಟ್ಸ್ ಬಗ್ಗೆ ಜಾಸ್ತಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಮಚ್ ಅಬೌಟ್ ಮೆಟಾಲಿಕ್ ಕಂಡಕ್ಟೆನ್ಸ್ ಬಗ್ಗೆ ಅಥವಾ ಮೆಟಾಲಿಕ್ ಕಂಡಕ್ಟರ್ ಬಗ್ಗೆ ಜಾಸ್ತಿ ನಾವು ಡಿಸ್ಕಷನ್ ಮಾಡೋದಿಲ್ಲ. ಬದಲಾಗಿ ನಾವಿಲ್ಲಿ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ತೊಗೊಳ್ತೀನಿ. ಯಾಕೆ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ತೊಗೊಳ್ತೀವಿ ಅಂತಂದರೆ, ಎಲೆಕ್ಟ್ರೋಲೈಟ್ ಅಂತ ಬಂದಾಗ ಅಲ್ಲೊಂದು ಕಾಂಪೌಂಡ್ ಅಂತ ತೊಗೊಳ್ತಾ ಇದ್ವಿ. ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಪ್ರಾಪರ್ಟೀಸ್ ಆಫ್ compounds, properties of electrolytes.
ದೇರ್ಫೋರ್ ಇಲ್ಲಿ ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ ಅಂತ ತಗೊಂಡಾಗ ಇಲ್ಲಿ ಒಂದು ವರ್ಡನ್ನು ಯೂಸ್ ಮಾಡಿದ್ದೀನಿ. ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ತಾನೆ. ಸೊ ಇದು ಗೊತ್ತಿದೆ ನಿಮಗೆ, ಆಲ್ರೆಡಿ ಗೊತ್ತಿದೆ. ವಾಟ್ ಇಸ್ ದ ಮೀನಿಂಗ್ ಆರ್ ಡೆಫಿನಿಷನ್ ಆಫ್ ಎಲೆಕ್ಟ್ರೋಲೈಟ್ ಏನು ಅಂತ ಗೊತ್ತಿದೆ. ಸೊ ಅಲ್ಲಿ ಆ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಅಂತಂದರೆ ಏನು, ಮತ್ತು ಅಲ್ಲಿ ನಮ್ಗೆ 2 ಥರ ಎಲೆಕ್ಟ್ರೋಲೈಟ್ ಬರುತ್ತೆ. ಸೊ ಯಾವ ಟೈಪ್ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಲೈಟ್. ಎಲೆಕ್ಟ್ರೋಲೈಟ್ ಅಂತಂದರೆ ಏನು, ವಾಟ್ ಇಸ್ ದ ಡೆಫಿನಿಷನ್ ಆಫ್ ಎಲೆಕ್ಟ್ರೋಲೈಟ್ ಅಂತಂದರೆ ವಿ ನೋ ದ ಡೆಫಿನಿಷನ್ ಆಫ್ ಎಲೆಕ್ಟ್ರೋಲೈಟ್ ಇನ್ ದ ಫಸ್ಟ್ ಇಯರ್ ಇಟ್ ಸೆಲ್ಫ್. ನಾನು ಹೇಳಿದ್ದೀನಿ, ಎಲೆಕ್ಟ್ರೋಲೈಟ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಐದರ್ ಇನ್ ದ ಮೋಲ್ಟನ್ ಸ್ಟೇಟ್ ಆರ್ ಇನ್ ದ ಅಕ್ವಿಯಸ್ ಸೊಲ್ಯೂಷನ್ ಸ್ಟೇಟ್. ಎಲೆಕ್ಟ್ರೋಲೈಟ್ ಅಂತಂದರೆ ಅದೊಂದು ಸಬ್ಸ್ಟೆನ್ಸು ಅಥವಾ ಕಂಡಕ್ಟರ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಸಬ್ಸ್ಟೆನ್ಸ್ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಯಾವ ಕಂಡೀಷನಲ್ಲಿ ಅದು ಕಂಡಕ್ಟ್ ಮಾಡುತ್ತೆ ಅಂತಂದರೆ, ರಿಮೆಂಬರ್ ಒನ್ ಥಿಂಗ್, ಓನ್ಲಿ ಇನ್ ದೋಸ್ ಕಂಡೀಷನ್ ಇನ್ ವಿಚ್ ಐದರ್ ಇಟ್ ಶುಡ್ ಬಿ ಪ್ರೆಸೆಂಟ್ ಇನ್ ಇಟ್ಸ್ ಅಕ್ವಿಯಸ್ ಸೊಲ್ಯೂಷನ್ ಸ್ಟೇಟಲ್ಲಿ ಇರಬೇಕು ಅಥವಾ ಮೋಲ್ಟನ್ ಸ್ಟೇಟಲ್ಲಿ ಇರಬೇಕು. ಸಾಲಿಡ್ ಸ್ಟೇಟಲ್ಲಿದ್ದಾಗ ಅದು ಕಂಡಕ್ಟ್ ಮಾಡೋದಿಲ್ಲ. ಅಂದರೆ ನಮ್ಮ ಮನೆಯಲ್ಲಿ ಉಪ್ಪಿರುತ್ತೆ, ಸಾಲ್ಟ್ ಇರುತ್ತೆ, ಇಟ್ ಈಸ್ ನಥಿಂಗ್ ಬಟ್ ಸೋಡಿಯಂ ಕ್ಲೋರೈಡ್ ಅಲ್ವಾ. ಆ ಸೋಡಿಯಂ ಕ್ಲೋರೈಡ್ ಅಥವಾ ಟೇಬಲ್ ಸಾಲ್ಟ್ ಅಂತ ಏನು ಹೇಳ್ತೀವಿ, ಆ ಟೇಬಲ್ ಸಾಲ್ಟು ನಾವು ಸಾಲ್ಟ್ ಏನು ಯೂಸ್ ಮಾಡ್ತೀವಿ ಮನೆಯಲ್ಲಿ, ಹಾಗೆ ತೊಗೊಂಡು ಆ ಸಾಲ್ಟ್ಗೆ ನಾವೊಂದು ಎಲೆಕ್ಟ್ರಿಕ್ ವೈರನ್ನು ತಗೊಂಬಂದು ಪ್ಲಗ್ ಸಿಕ್ಸ್ಬಿಟ್ಟು ನಾವು ತಗೊಂಬಂದು ಇಟ್ಟರೆ, ಆ ಸಾಲ್ಟ್ ಮೇಲೆ ವೈರನ್ನು ಕನೆಕ್ಟ್ ಮಾಡಿದೆ ಅಥವಾ ಸಾಲ್ಟ್ಗೆ ವೈರ್ನ ಕಾಂಟ್ಯಾಕ್ಟಿಗೆ ಇಟ್ಟರೆ, ಆ ಸಾಲಿಡ್ ಸ್ಟೇಟಲ್ಲಿ ಅದು ದಟ್ ಸಬ್ಸ್ಟೆನ್ಸ್ ವಿಚ್ ಕೆನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಯಾವುದು, ಟೇಬಲ್ ಸಾಲ್ಟು. ಸಾಲಿಡ್ ಸ್ಟೇಟಲ್ಲಿದ್ದಾಗ ಅದು ಎಲೆಕ್ಟ್ರಿಸಿಟಿನ ಅದು ಕಂಡಕ್ಟ್ ಮಾಡಲ್ಲ. ಅದೇ ಸಬ್ಸ್ಟೆನ್ಸನ್ನು, ಅದೇ ಟೇಬಲ್ ಸಾಲ್ಟನ್ನು ನಾವು ಈಗ ನಾನೇನು ಮಾಡಿದೆ, ಅದನ್ನು ವಾಟರ್ಲೇ ಡಿಸಾಲ್ವ್ ಮಾಡಿದೆ, ಅಂದರೆ ಸಾಲ್ಟ್ ವಾಟರ್ ಆಯಿತು. ಈಗ ಆ ಸಾಲ್ಟ್ ವಾಟರ್ಗೆ ತೊಗೊಂಡು ನಾವು ವೈರ್ನ ಏನಾದರೂ ಕಾಂಟ್ಯಾಕ್ಟಿಗೆ ಇಟ್ಟರೆ, ಟಚ್ ಮಾಡಿದ್ರೆ ವೈರ್ನ ಟಚ್ ಮಾಡಿಬಿಟ್ಟು ನಮ್ಮ ಕೈನೇನಾದರೂ ನೀರೊಳಗೆ ಹಾಕ್ಬಿಟ್ರೆ ನಮಗೇನು ಹೊಡಿತಿದೆ, ಶಾಕ್ ಹೊಡಿತಿದೆ, ಕರೆಂಟ್ ಶಾಕ್ ಹೊಡಿತಿದೆ. ಯಾಕೆ ಹೊಡಿತಿದೆ ಅಂತಂದರೆ, ಇವಾಗ ಈ ಕಂಡೀಷನಲ್ಲಿ ಅಂದರೆ ಅಕ್ವಿಯಸ್ ಸೊಲ್ಯೂಷನ್ ಸ್ಟೇಟ್ನಲ್ಲಿ ದಟ್ ಎಲೆಕ್ಟ್ರೋಲೈಟ್ ವಿಚ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಅಥವಾ ಹಾಗೆ ಇರಬೇಕು ಅಂತಿಲ್ಲ. ಸೊ ನಾನು ಸಾಲ್ಟನ್ನು ಕರಗಿಸ್ಕೊಂಡು ಮಾಡ್ಬೋದು. ಈಗ ಸಾಲ್ಟು ಸಾಲಿಡ್ ಸ್ಟೇಟಲ್ಲಿತ್ತು, ನಾನೇನು ಮಾಡಿದೆ, ಅದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಮೆಲ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಅದನ್ನು ಮೋಲ್ಟನ್ ಕಂಡೀಷನ್ ಅಂತ ಹೇಳ್ತೀವಿ. ಯಾವಾಗ ಮೆಲ್ಟ್ ಆಗುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಕಾಂಪೌಂಡ್ ರೀಚ್ ಆದಾಗ ಅದು ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದಾಗ ಆವಾಗಲೂ ಸ್ವಲ್ಪ ಅದು ಲಿಕ್ವಿಡ್ ಸ್ಟೇಟಿಗೆ ಬರುತ್ತೆ. ಮೆಲ್ಟ್ ಆದಾಗ ಅದು ಸಾಲಿಡ್ ಸ್ಟೇಟಿಂದ ಅದು ಲಿಕ್ವಿಡ್ ಸ್ಟೇಟಿಗೆ ಬರುತ್ತೆ. ಆ ಕಂಡೀಷನಲ್ಲಿ ಲಿಕ್ವಿಡ್ ಸ್ಟೇಟಲ್ಲಿದ್ದಾಗ ಅಥವಾ ಮೋಲ್ಟನ್ ಸ್ಟೇಟಲ್ಲಿದ್ದಾಗ ಆವಾಗಲೂ ಕೂಡ ಅದೇನು ಮಾಡುತ್ತೆ, ಅದಕ್ಕೆ ಎಲೆಕ್ಟ್ರಿಕ್ ವೈರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಏನು ಮಾಡುತ್ತೆ, ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಬಟ್ ಸಾಲಿಡ್ ಸ್ಟೇಟಲ್ಲಿ ಮಾಡೋದಿಲ್ಲ. ಅರ್ಥ ಆಗ್ತಿದೆಯಲ್ವಾ. ದೇರ್ಫೋರ್ ಎಲೆಕ್ಟ್ರೋಲೈಟ್ ಈಸ್ ದ ಸಬ್ಸ್ಟೆನ್ಸ್ which can conduct electricity either in the molten state or in the aqueous solution state, and such a substance it is called as electrolyte ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಯಾವ್ದು ತೊಗೊಬೋದು, ನಾನು ಮೇಲ್ಗಡೆ ಹೇಳಿದ್ದೀನಲ್ಲ ಅದಷ್ಟೂ ಎಕ್ಸಾಂಪಲ್ಸ್ ಅಂತ ತೊಗೊಬೋದು. ನಾನು ಆ್ಯಸಿಡ್ಸ್ ಲೈಕ್ HCl ಇರ್ಬೋದು, ಬೇಸಸ್ ಲೈಕ್ ಸೋಡಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಆ್ಯಂಡ್ ಸಾಲ್ಟ್ಸ್ ಲೈಕ್ ಸೋಡಿಯಂ ಕ್ಲೋರೈಡು ಎಟ್ಸೆಟ್ರಾ. And all those compounds, they are the examples of electrolyte substances. ಗೊತ್ತಾಗ್ತಿದೆ ನಿಮಗೆ. therefore electrolyte it is a substance. ಯಾಕೆ ಹೇಳ್ತಾ ಇದ್ದೀನಿ, ಇದನ್ನು ರಿಪೀಟ್ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ನಾವಿಲ್ಲಿ ಸ್ಟಡಿ ಮಾಡಬೇಕು ಅಬೌಟ್ ದ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಆಫ್ ದ ಎಲೆಕ್ಟ್ರೋಲೈಟ್ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ದಟ್ಸ್ ವೈ ವಿ ನೀಡ್ ದ ಡೆಫಿನಿಷನ್ ಆಫ್ ದಿಸ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್. ಇಷ್ಟಾಯಿತು. ಮತ್ತು ಈಗ ಎಲೆಕ್ಟ್ರೋಲೈಟ್ ಅಂತ ತಗೊಂಡಾಗ, ಅದೇ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ಮತ್ತೆ ತಗೊಂಡಾಗ ಬೇಸಿಕಲಿ ನಾವು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ನಾವು 2 ರೀತಿ ಕ್ಲಾಸಿಫೈ ಮಾಡ್ಕೊಳ್ತೀವಿ. ಸೊ ವಾಟ್ ಆರ್ ದ 2 ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಅಂತ ಅಂದಾಗ, ಬೇಸಿಕಲಿ ದಟ್ ಡಿಪೆಂಡ್ಸ್ ಆನ್ ದ ನೇಚರ್ ಅಂತ ಹೇಳ್ತಾನೆ. ದೇರ್ ಆರ್ 2 ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಆರ್ ದೇರ್ ಅಂತ ಹೇಳ್ತಾನೆ. ದೇರ್ ಆರ್ 2 ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್. ವಾಟ್ ಆರ್ ದ 2 ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಅಂತ ಅಂದಾಗ, 1 ಟೈಪ್ ಆಫ್ ಎಲೆಕ್ಟ್ರೋಲೈಟ್ ಇಟ್ ಈಸ್ ಕಾಲ್ಡ್ ಆಸ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ತಾನೆ. 1 ಟೈಪ್ ಆಫ್ ಎಲೆಕ್ಟ್ರೋಲೈಟ್ ಇಟ್ ಈಸ್ ಕಾಲ್ಡ್ ಆಸ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ತಾನೆ. Another one, the second one you can understand now. So the second one ಒಂದು ಸ್ಟ್ರಾಂಗ್ ಅಂದಾಗ ಇನ್ನೊಂದನ್ನು ವೀಕ್ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತಂದರೆ ಏನು, ವೈ ಇಟ್ ಈಸ್ ಕಾಲ್ಡ್ ಎಸ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಸೊ ಯಾವ ಕಂಡೀಷನಲ್ಲಿ ಅದನ್ನು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡೋಣ. ಹಾಗಿದ್ರೆ ಇಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತಲೇ ಯಾವಾಗ ಒಂದು ಎಲೆಕ್ಟ್ರೋಲೈಟನ್ನು ನಾವು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ ಅಂತಂದರೆ, ಈ ಕಂಡೀಷನಲ್ಲಿ
ಯಾವ ಕಂಡೀಷನ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ HCl ಅಂತ ತೊಗೊಂಡಲ್ಲ, ಈ HClನ ತೊಗೊಳ್ತೀನಿ ಅಂತ ಅಂದ್ಕೊಳ್ಳಿ. HCl ತೊಗೊಂಡೆ. ಸಪೋಸ್ ಇಫ್ ಐ ಟೇಕ್ ದಿ HCl ಆ್ಯಂಡ್ ಇಫ್ ಐ ಡಿಸಾಲ್ವ್ ದಿಸ್ HCl ಇನ್ ವಾಟರ್ನಲ್ಲಿ ಅದನ್ನು ಡಿಸಾಲ್ವ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಆಗೇನಾಗುತ್ತೆ, ಸೊ ಆ HClನ ನಾವು ವಾಟರ್ಲ್ಲಿ ಹಾಕ್ದಾಗ ಏನಾಗುತ್ತೆ, ಸೊ ವಿತಿನ್ ದಟ್ ಒಂದು ಅಕ್ವಿಯಸ್ ಸೊಲ್ಯೂಷನ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಏನು ಅಂತಂದರೆ HCl ಅಂಡರ್ಗೋ ಡಿಸೋಸಿಯೇಷನ್ ಅಂತ ಹೇಳ್ತಾನೆ. ಏನಾಗುತ್ತೆ ಅಲ್ಲಿ, HClನ ನಾವು ವಾಟ್ರಲ್ಲಿ ಇಟ್ಟಾಗ ಸೊ ದಟ್ HCl ವಿಚ್ ವಿಲ್ ಸ್ಪ್ಲಿಟ್, ಅದೇನಾಗುತ್ತೆ ಸ್ಪ್ಲಿಟ್ ಆಗುತ್ತೆ. 2 ಪಾರ್ಟಾಗಿ ಅದು ಸ್ಪ್ಲಿಟ್ ಆಗುತ್ತೆ. ಸೊ ಒಂದು ಪಾರ್ಟನ್ನು ನಾವು ನೋಡಿ ಈ ಥರ ತೊಗೊಳ್ತೀನಿ. ಒಂದು ಪಾಸಿಟಿವ್ ಪಾರ್ಟ್ ಅಂತ ಹೇಳ್ತೀವಿ, ಅಥವಾ ಒಂದು ಪ್ಲಸ್ ಅಯಾನ್ ಬರುತ್ತೆ, ಇನ್ನೊಂದು Cl ಮೈನಸ್ ಬರುತ್ತೆ. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಎಲೆಕ್ಟ್ರೋಲಿಟಿಕ್ ಡಿಸೋಸಿಯೇಷನ್ ಫಿನಾಮಿನನ್. ಮುಂದೆ ಇದೆ ಅನಿಸುತ್ತೆ ಇಲ್ಲಿ ಸ್ಲೈಡಲ್ಲಿ, ಅದೊಂದು ಡೆಫಿನೇಷನ್ ಬರುತ್ತೆ. ಆ್ಯಂಡ್ ದ ಫಿನಾಮಿನನ್ ಆಫ್ ಡಿಸೋಸಿಯೇಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ವೆನ್ ಇಟ್ ಈಸ್ ಪುಟ್ ಇನ್ ಟು ವಾಟರ್ ಆರ್ ವೆನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್, ಆ್ಯಂಡ್ ದಟ್ ಫಿನಾಮಿನನ್ ಇಟ್ ಈಸ್ ಕಾಲ್ಡ್ ಎಸ್ ಎಲೆಕ್ಟ್ರೋಲಿಟಿಕ್ ಡಿಸೋಸಿಯೇಷನ್. ಒಂದು ಎಲೆಕ್ಟ್ರೋಲೈಟ್ ಅಂತಂದರೆ ಇನ್ನೊಂದು ರೀತಿ ಹೇಳೋದಾದರೆ, ಯಾವುದೇ ಸಬ್ಸ್ಟೆನ್ಸನ್ನು ನೀವು ಒಂದು ವಾಟರ್ಲಿ ಡಿಸಾಲ್ವ್ ಮಾಡಿದಾಗ ಯಾವ ಸಬ್ಸ್ಟೆನ್ಸು 2 ಪಾರ್ಟಲ್ಲಿ ಅದು ಡಿಸೋಸಿಯೇಟ್ ಆಗುತ್ತೋ, ಒಂದು ಪ್ಲಸ್ ಅಯಾನ್ ಮತ್ತು ಇನ್ನೊಂದು ಮೈನಸ್ ಅಯಾನ್, ಒಂದು ಪಾಸಿಟಿವ್ ಅಯಾನ್ ಇನ್ನೊಂದು ನೆಗೆಟಿವ್ ಅಯಾನ್ ಆಗಿ ಸ್ಪ್ಲಿಟ್ ಆಗುತ್ತೋ ಅಂಥ ಕಂಡೀಷನಲ್ಲಿ ಅದನ್ನು ಎಲೆಕ್ಟ್ರೋಲೈಟ್ ಅಂತ ಹೇಳ್ಬೋದು. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ಎಲೆಕ್ಟ್ರೋಲೈಟ್ ವಿಚ್ ಕ್ಯಾನ್ ಅಂಡರ್ಗೋ ಎಲೆಕ್ಟ್ರೋಲಿಟಿಕ್ ಡಿಸೋಸಿಯೇಷನ್. ದೇರ್ಫೋರ್ ಈಗ ಯಾಕೆ ಇದನ್ನು HClನ ನಾವು HClನ ಜನರಲ್ ಆಗಿ ನಾವು ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ತೊಗೊಳ್ತೀವಿ. ಏನಂಗಂದರೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತಂದರೆ ಏನು ಅಂತಂದರೆ, ವೈ ಇಟ್ ಈಸ್ ಕಾಲ್ಡ್ ಎಸ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತಂದರೆ ದಿಸ್ HCl ಇದನ್ನು ನಾವು ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಕರಿತೀನಿ. ಯಾಕೆ ಇದನ್ನು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ ಅಂತಲೇ, ಬಿಕಾಸ್ ಸೊ ಈಗ ನಾನು ವಾಟರ್ಲಿ ಡಿಸೋಸಿಯೇಟ್ ಮಾಡಿದೆ, ವಾಟರ್ಲಿ ಡಿಸಾಲ್ವ್ ಮಾಡಿದಾಗ ಅದು ಡಿಸೋಸಿಯೇಷನ್ ಆಯಿತು ಅಂತ ಹೇಳ್ತೀವಲ್ಲ, ಹೆಂಗೆ ಡಿಸೋಸಿಯೇಷನ್ ಆಗುತ್ತೆ ಅಂತಂದರೆ ಅವನು ಹೇಳ್ತಾನೆ ಇಲ್ಲಿ, ಎನಿ ಸಬ್ಸ್ಟೆನ್ಸ್ ವೆನ್ ಇಟ್ ಅಂಡರ್ಗೋ complete dissociation, if it undergo complete dissociation, when it undergo or when it is dissolved in water. ಅರ್ಥ ಆಗ್ತಿದೆಯಲ್ವಾ? ಯಾವ ಒಂದು ಎಲೆಕ್ಟ್ರೋಲೈಟು ವಾಟರ್ನಲ್ಲಿ ಡಿಸಾಲ್ವ್ ಮಾಡಿದಾಗ ಅದು ಕಂಪ್ಲೀಟಾಗಿ ಡಿಸೋಸಿಯೇಷನ್ ಆಗುತ್ತೋ, ಅರ್ಥ ಆಗ್ತಿದೆ ನಿಮಗೆ? ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಅಂಡರ್ಗೋ ಕಂಪ್ಲೀಟ್ ಡಿಸೋಸಿಯೇಷನ್ ಆರ್ ದ ಎಲೆಕ್ಟ್ರೋಲೈಟ್ ವಿಚ್ ಡಿಸೋಸಿಯೇಟ್ಸ್ ಕಂಪ್ಲೀಟ್ಲಿ, ಯಾವಾಗ? when it is dissolved in water. ಆ್ಯಂಡ್ ಸಚ್ ಎ ಟೈಪ್ ಆಫ್ ಎಲೆಕ್ಟ್ರೋಲೈಟ್ ಇಟ್ ಈಸ್ ಕಾಲ್ಡ್ ಆಸ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ವೇರ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ತೊಗೊಂಡಾಗ ಸೊ ಆಲ್ವೇಸ್ ಅಲ್ಲೊಂದು ಪಾಯಿಂಟನ್ನು ಹೇಳಬೇಕಾಗತ್ತೆ. ಸಪೋಸ್ ಇಫ್ ಐ ಟೇಕ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ತೊಗೊಂಡ್ರೆ ಆ ಕೇಸ್ನಲ್ಲಿ ಅದರದ್ದು ಕಂಡಕ್ಟಿವಿಟಿ ಅಥವಾ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪ್ರಾಪರ್ಟಿ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ ಅಂತಂದರೆ ಅವನು ಹೇಳ್ತಾನೆ ಇಲ್ಲಿ, ಆಲ್ವೇಸ್ ದ ಕಂಡಕ್ಟಿವಿಟಿ ಆಫ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇಟ್ ಈಸ್ ಆಲ್ವೇಸ್ ಹೈ, ತುಂಬ ಜಾಸ್ತಿ ಇರುತ್ತೆ. ಯಾಕೆ ಸರ್ ಇಲ್ಲಿ ಜಾಸ್ತಿ ಇರುತ್ತೆ ಅಂತಂದರೆ ನೋಡಿ, ಅಬ್ಸರ್ವ್ ಮಾಡಿ, ಸುಮ್ಮನೆ ಹೇಳ್ತೀನಿ. ನನ್ನ ಹತ್ರ ಅದನ್ನು ನಾನು ಕಂಪ್ಲೀಟ್ ಡಿಸೋಸಿಯೇಷನ್ ಆಗುತ್ತೆ ಅಂತ ಹೇಳಿದೆ. ಒಂದು ಎರಡು ಕಂಡೀಷನ್ನ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಈಗ ನನ್ನ ಹತ್ರ HCl ತೊಗೊಂಡೆ ಅಂತ ಅಂದ್ಕೊಳ್ಳಿ, ಅದು ಮಾಲಿಕ್ಯುಲರ್ ಫಾರ್ಮಲ್ಲಿ ಇರುತ್ತೆ. ಸಪೋಸ್ ಇಫ್ ಐ ಹ್ಯಾವ್ ಓನ್ಲಿ 1 HCl ಮಾಲಿಕ್ಯೂಲ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಈಗ ಒಂದು HCl ಮಾಲಿಕ್ಯೂಲ್ನ ನಾನು ವಾಟರ್ನಲ್ಲಿ ಡಿಸಾಲ್ವ್ ಮಾಡಿದೆ ಅಥವಾ ಅದನ್ನು ಇಟ್ಟೆ ಅಂತ ಅಂದರೆ ಅವಾಗೇನಾಗುತ್ತೆ, ನನಗೆ ಫ್ರಮ್ 1 HClಯಿಂದ 1 H+ ಸಿಗುತ್ತೆ ಮತ್ತು 1 Cl- ಸಿಗುತ್ತೆ. ಟೋಟಲಾಗಿ ನೋಡಿ, ಅಬ್ಸರ್ವ್ ಮಾಡಿ. ಸೊ 1 ಎಲೆಕ್ಟ್ರೋಲೈಟ್ ಆರ್ 1 ಮಾಲಿಕ್ಯೂಲ್ ಆಫ್ ಎಲೆಕ್ಟ್ರೋಲೈಟ್ ವಿಚ್ ಕ್ಯಾನ್ ಗಿವ್ 2 ಅಯಾನ್ಸ್. ಇಲ್ಲಿ Cl- ಅಂತ ತಗೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ದೇರ್ಫೋರ್ ಅಂದರೆ 1 ಮಾಲಿಕ್ಯೂಲ್ನ ತೊಗೊಂಡು ವಾಟರ್ಲಿ ಡಿಸಾಲ್ವ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಆವಾಗ ಕಂಪ್ಲೀಟಾಗಿ 1 ಮಾಲಿಕ್ಯೂಲು ಡಿಸೋಸಿಯೇಟ್ ಆಗಿ 1 H+ ಕೊಡುತ್ತೆ ಮತ್ತು ಇನ್ನೊಂದು Cl- ಕೊಡುತ್ತೆ. ಸೊ ದೇರ್ಫೋರ್ ಇದು ಕಂಪ್ಲೀಟ್ಲಿ ಡಿಸೋಸಿಯೇಟೆಡ್. ಎಷ್ಟು ತೊಗೊಂಡಿದ್ದೆ ಅಷ್ಟು ಡಿಸೋಸಿಯೇಟ್ ಆಯಿತು. ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ನಾನಿಲ್ಲಿ 1 ತೊಗೊಂಡಾಗ ಎಷ್ಟು ಬರುತ್ತೆ, ಅದು 1 H+ ಮತ್ತು 1 Cl- ಬರುತ್ತೆ ಅಂತ ಹೇಳಿದೆ. ಸಪೋಸ್ ನನ್ನ ಹತ್ರ 10 HCl ಮಾಲಿಕ್ಯೂಲ್ ಇದೆ. ಈಗ 10 HCl ಮಾಲಿಕ್ಯೂಲ್ನ ವಾಟರ್ನಲ್ಲಿ ಡಿಸಾಲ್ವ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಅವಾಗೇನಾಗುತ್ತೆ, ಅಷ್ಟು ಮಾಲಿಕ್ಯೂಲ್ಸು ಡಿಸೋಸಿಯೇಟ್ ಆಗುತ್ತೆ, 10 ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆಗಿ 10 H+ ಕೊಡುತ್ತೆ, 10 Cl- ಕೊಡುತ್ತೆ. ಆ್ಯಂಡ್ ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಅಂದರೆ ಇಟ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ಸ್ ವೆನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್. ಸಪೋಸ್ 100 ಮಾಲಿಕ್ಯೂಲ್ಸನ್ನು ತೊಗೊಂಡೆ, 100 HCl ಮಾಲಿಕ್ಯೂಲ್ನ ವಾಟರ್ಲಿ ಡಿಸಾಲ್ವ್ ಮಾಡಿದೆ.
ಆವಾಗ 100 ಡಿಸಾಲ್ವ್ ಆಗುತ್ತೆ, 100 ಡಿಸೋಸಿಯೇಟ್ ಆಗುತ್ತೆ, ಡಿಸೋಸಿಯೇಟ್ ಆಗಿ 100 H+ ಅನ್ನು ಕೊಡುತ್ತೆ, 100 Cl- ಅನ್ನು ಕೊಡುತ್ತೆ. 1000 ಮಾಲಿಕ್ಯೂಲ್ನ ತಗೊಂಡೆ 1000 H+ ಸಿಗುತ್ತೆ, 1000 Cl- ಸಿಗುತ್ತೆ. ಹೀಗೆ ದಟ್ ಮೀನ್ಸ್ ವಿಚ್ ಕ್ಯಾನ್ ಅಂಡರ್ಗೋ ಕಂಪ್ಲೀಟ್ ಡಿಸೋಸಿಯೇಷನ್. ಸೊ ಅಂಥ ಕಂಡೀಷನಲ್ಲಿ ಆಲ್ವೇಸ್ ಇನ್ ದ ರಿಸಲ್ಟೆಂಟ್ ಸೊಲ್ಯೂಷನ್ ಅಂತ ತಗೊಂಡಾಗ ನೋಡಿ, ಆಫ್ಟರ್ ಐ ಪುಟ್ ದಟ್ ಸಬ್ಸ್ಟೆನ್ಸ್ ಇನ್ ಟು ದ ವಾಟರ್, ನನಗೆ ಇಲ್ಲಿ ರಿಸಲ್ಟೆಂಟ್ ಸೊಲ್ಯೂಷನ್ ಏನು ಬರುತ್ತಲ್ವಾ, ಆ್ಯಂಡ್ ದಟ್ ರಿಸಲ್ಟೆಂಟ್ ಸೊಲ್ಯೂಷನ್ ವಿಚ್ ಅದನ್ನು ಅಕ್ವಿಯಸ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ದ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ತಗೊಂಡಾಗ ಅದರಲ್ಲಿ ಏನಿರುತ್ತೆ ಸರ್ ಅಂತಲೇ ವಿಚ್ ಕ್ಯಾನ್ ಸಿ ಓನ್ಲಿ ದ ಅಯಾನ್ಸ್. ಇನ್ ದ ರಿಸಲ್ಟೆಂಟ್ ಅಕ್ವಿಯಸ್ ಸೊಲ್ಯೂಷನ್ ಒಳಗಡೆ ನನಗೆ ಸಿಗೋವಂಥದ್ದು, ನನಗೇನಿರುತ್ತೆ ಅಲ್ಲಿ ಸೊಲ್ಯೂಷನ್ ಒಳಗಡೆ ಏನು ಕಾಂಪೋಸಿಷನ್ ಇರುತ್ತೆ ಅಥವಾ ಏನು ಸಿಗುತ್ತೆ ನನಗೆ ಅಂತಂದರೆ, ನನಗೆ ಬರೀ H+ ಅಯಾನ್ ಸಿಗುತ್ತೆ ಮತ್ತು Cl- ಅಯಾನ್ ಸಿಗುತ್ತೆ. ಓನ್ಲಿ ಅಯಾನ್ಸ್ ಆರ್ ಪ್ರೆಸೆಂಟ್ ಇನ್ ದ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ವಿ ಕೆನಾಟ್ ಸಿ HCl ಮಾಲಿಕ್ಯೂಲ್ ಅಥವಾ ದೇರ್ ಈಸ್ ನೋ ಎನಿ ಅನ್ಡಿಸೋಸಿಯೇಟೆಡ್ HCl ಮಾಲಿಕ್ಯೂಲ್ ದೇ ಆರ್ ಪ್ರೆಸೆಂಟ್ ಇನ್ ದ ಅಕ್ವಿಯಸ್ ಸೊಲ್ಯೂಷನ್. ಅಕ್ವಿಯಸ್ ಸೊಲ್ಯೂಷನ್ ಒಳಗಡೆ ಅನ್ಡಿಸೋಸಿಯೇಟೆಡ್ HCl ಮಾಲಿಕ್ಯೂಲ್ಸ್ ಇರೋದಿಲ್ಲ. ಅಂದರೆ ಮಾಲಿಕ್ಯುಲರ್ ಸ್ಟೇಟಲ್ಲಿದ್ದಾಗ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋದಿಲ್ಲ. ಇದು ಪಾಯಿಂಟು. ಯಾವಾಗ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ಅಂತಲೇ ಇಫ್ ದ ಸಬ್ಸ್ಟೆನ್ಸ್ ಇಫ್ ಇಟ್ ಈಸ್ ಎಕ್ಸಿಸ್ಟೆಡ್ ಇನ್ ಇಟ್ಸ್ ಅಯಾನಿಕ್ ಫಾರ್ಮಲ್ಲಿದ್ದರೆ. ಸೊ ಈ ಸಬ್ಸ್ಟೆನ್ಸ್ ಒಳಗಡೆ ಅಥವಾ ಈ ಕಂಟೈನರ್ ಒಳಗಡೆ ಇಲ್ಲಿ ಅಯಾನ್ಸ್ ಇದೆ, ಆ್ಯಂಡ್ ದೋಸ್ ಅಯಾನ್ಸ್ ದೇ ಕ್ಯಾನ್ ಮೂವ್. ಅವಾಗ ಏನಾಗುತ್ತೆ, ಅಯಾನ್ಸ್ ಆರ್ ಫ್ರೀ ಟು ಮೂವ್. ಅದು ಸೊಲ್ಯೂಷನ್ ಒಳಗಡೆ ಅದು ಫ್ರೀಯಾಗಿ ಮೂವ್ ಆಗುತ್ತೆ. ಫ್ರೀಯಾಗಿ ಮೂವ್ ಆಗಬೇಕಾದ್ರೆ ಇವಾಗ ನಾವು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಅದು ಕ್ಯಾರಿ ಮಾಡುತ್ತೆ. ದೇರ್ಫೋರ್ ಸೊ ಇಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನಲ್ಲಿ ದ ನಂಬರ್ ಆಫ್ ಅಯಾನ್ಸ್ ಆರ್ ವೆರಿ ಹೈ. ದೇರ್ಫೋರ್ ಇದೊಂದು ಪಾಯಿಂಟನ್ನು ತಿಳ್ಕೊಂಡಿರ್ಬೇಕು ನೀವು. ಯಾವಾಗಲೂ ನಾವು ಕಂಡಕ್ಟಿವಿಟಿ ಅಥವಾ ಎಲೆಕ್ಟ್ರೋಲೈಟಿಕ್ ಕಂಡಕ್ಟಿವಿಟಿ ಫ್ಯಾಕ್ಟರ್ಸ್ ಮುಂದೆ ಬರುತ್ತೆ, ಅದನ್ನು ಹೇಳ್ತಾನೆ ಅಲ್ಲಿ, ಮತ್ತೆ ರಿಪೀಟ್ ಮಾಡ್ತೀನಿ ಇಲ್ಲಿ. ಸೊ ದೇರ್ಫೋರ್ ಹೈಯರ್ ದ ನಂಬರ್ ಆಫ್ ಅಯಾನ್ಸ್ ಇಯರ್ ರಿಸಲ್ಟೆಂಟ್ ಅಕ್ವಿಯಸ್ ಸೊಲ್ಯೂಷನಲ್ಲಿ ದ ನಂಬರ್ ಆಫ್ ಅಯಾನ್ಸು ತುಂಬ ಜಾಸ್ತಿ ಇದ್ದರೆ ಅಥವಾ ಹೈಯರ್ ದ ನಂಬರ್ ಆಫ್ ಅಯಾನ್ಸ್ ಇಯರ್ ಗ್ರೇಟರ್ ಅಥವಾ ಮೋರ್ ವಿಲ್ ಬಿ ದ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್. ಆಲ್ವೇಸ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟಲ್ಲಿ ಕಂಡಕ್ಟಿವಿಟಿ ಪ್ರಾಪರ್ಟಿ ತುಂಬ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ಅಯಾನ್ಸ್. ಆ್ಯಂಡ್ ಸಚ್ ಎ ಟೈಪ್ ಆಫ್ ಎಲೆಕ್ಟ್ರೋಲೈಟ್ ಇಟ್ ಈಸ್ ಕಾಲ್ಡ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ತೀವಿ. ದೇರ್ ಆರ್ 2 ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಆರ್ ದೇರ್. ಒಂದನ್ನು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ, ಮತ್ತು ಇನ್ನೊಂದು ದ ಸೆಕೆಂಡ್ ಒನ್ ಅಂತ ತೊಗೊಂಡ್ರೆ. ಹಾಗಿದ್ರೆ ವಾಟ್ ಇಸ್ ದಟ್ ಸೆಕೆಂಡ್ ಒನ್? ಸೊ ದ ಸೆಕೆಂಡ್ ಟೈಪ್ ಆಫ್ ಎಲೆಕ್ಟ್ರೋಲೈಟ್ ಅಂತಲೇ ಯಾವುದನ್ನು ಕರಿತೀವಿ ಅಂತಂದರೆ, ದ ಸೆಕೆಂಡ್ ಒಂದು ಸ್ಟ್ರಾಂಗ್ ಆಯಿತು, ಇನ್ನೊಂದು ಯಾವುದು ವೀಕ್ ಎಲೆಕ್ಟ್ರೋಲೈಟ್. ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್. ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ತೊಗೊಂಡೆ, ಇನ್ನೊಂದನ್ನು ವೀಕ್ ಎಲೆಕ್ಟ್ರೋಲೈಟ್ ಅಂತ ತೊಗೊಂಡಿದ್ದೀನಿ. ಸೊ ಸ್ಟ್ರಾಂಗ್ ಆಯಿತು ಇವಾಗ. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತಲೇ ಏನು ಅಂತ ಗೊತ್ತಾಯಿತು, ವಿಚ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ಸ್ ಅಂತ ಹೇಳಿದೆ. ವೀಕ್ ಎಲೆಕ್ಟ್ರೋಲೈಟ್ ಅಂತಂದರೆ ಏನು, ಅಲ್ಲೇ ನೀವು ಅಂಡರ್ಸ್ಟುಡ್ ಮಾಡ್ಕೊಬೇಕು ಅಂದರೆ ಅಥವಾ ನಿಮ್ಗೆ ಅರ್ಥ ಆಗಬೇಕಲ್ಲಿ, ಒಂದು ಕಂಪ್ಲೀಟ್ ಆಗುತ್ತೆ ಅಂತಲೇ, ಇನ್ನೊಂದು ಇನ್ಕಂಪ್ಲೀಟ್ ಡಿಸೋಸಿಯೇಷನ್ ಆಗುತ್ತೆ. ಹಾಗಂದ್ರೆ ಏನು, ವಾಟ್ ಡಸ್ ಇಟ್ ಮೀನ್? ಎಕ್ಸಾಂಪಲ್ಸ್ ಯಾವ್ದು ತೊಗೊಬೋದು ನಿಮಗೆ ಹೇಳ್ತೀನಿ. ದೇರ್ಫೋರ್ ವೀಕ್ ಎಲೆಕ್ಟ್ರೋಲೈಟ್ ಈಸ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ವಿಚ್ ಡಿಸೋಸಿಯೇಟ್ಸ್ ಇನ್ಕಂಪ್ಲೀಟ್ಲಿ, ಆರ್ ಇನ್ನೊಂದು ಥರ ಹೇಳಿದ್ರೆ ಪಾರ್ಷಿಯಲಿ ಅಂತ ಹೇಳ್ತೀವಿ. The electrolyte which dissociates partially. ಯಾವಾಗ ಡಿಸೋಸಿಯೇಟ್ ಆಗುತ್ತೆ ನಿಮ್ಗೆ ಗೊತ್ತಿರಬೇಕದು. ಯಾವಾಗ ಡಿಸೋಸಿಯೇಟ್ ಆಗುತ್ತೆ? when it is put into water. Therefore any electrolyte substance which dissociates partially or incompletely when it is put into water or when it is dissolved in water, and such a type of electrolyte it is called as weak electrolyte ಅಂತ ಕರಿತೀವಿ. ಹಾಗಂದ್ರೆ ಏನು ಸರ್ ಇಲ್ಲಿ ಇನ್ಕಂಪ್ಲೀಟ್ ಡಿಸೋಸಿಯೇಷನ್ ಅಂತಂದರೆ ಏನು ಸರ್? ಅದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಈಗ ಅದಕ್ಕೊಂದು ಎಕ್ಸಾಂಪಲ್ನ ತಗೊಳ್ತಾ ನೋಡಪ್ಪ. ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಒನ್ ಸಿಂಪಲ್ ಆ್ಯಸಿಡ್. ಒಂದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ನ ತಗೊಳ್ತಾ ಇದ್ದೀನಿ, ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ ಇದು. ಇದನ್ನು ಆರ್ಗ್ಯಾನಿಕ್ ಆ್ಯಸಿಡ್ ಅಂತ ಹೇಳ್ತಾನೆ. ಐ ಹ್ಯಾವ್ ಟೇಕನ್ ಒನ್ ಸಿಂಪಲ್ ಮಾಲಿಕ್ಯೂಲ್. ಇದನ್ನು ನೋಡಿದ್ರಿ ಫಸ್ಟ್ ಏನಲ್ಲಿ ಹೇಳಿದ್ದೀನಿ, ಸುಮಾರು ಸಲ ಹೇಳಿದ್ದೀನಿ. ಈ ಮಾಲಿಕ್ಯೂಲನ್ನು ನಾವು ಅಸಿಟಿಕ್ ಆ್ಯಸಿಡ್ ಅಂತ ಕರಿತೀವಿ. ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಅಸಿಟಿಕ್ ಆ್ಯಸಿಡ್. ಈಗ ಈ ಅಸಿಟಿಕ್ ಆ್ಯಸಿಡ್ನ ನಾನು ವಾಟರ್ಲಿ ಡಿಸಾಲ್ವ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆದಾಗ ನನಗೆ ಇದು 2 ಅಯಾನ್ಸನ್ನು ಕೊಡುತ್ತೆ ನೋಡಿ. ಒಂದು ಕಡೆಗೆ CH3COO- ಅಂತ ಒಂದು ಅಯಾನ್ನ ಕೊಡುತ್ತೆ, ಅಸಿಟೇಟ್ ಅಯಾನ್ ಅಂತ ಕರಿತೀವಿ. ಆ್ಯಂಡ್ ದ ಅನದರ್ ಅಯಾನ್ ವಿಚ್ ಈಸ್ ನಥಿಂಗ್ ಬಟ್ H+ ಅಯಾನ್. ಒಂದು CH3COO- ಆ್ಯಂಡ್ ದ ಅನದರ್ ಒನ್ ಇಟ್ ಈಸ್ ಕಾಲ್ಡ್ ಎಸ್ H+. ಬಟ್ ಇಲ್ಲಿ ನಾವು ಹೇಳ್ತೀವಿ ದಿಸ್ ಕಾಂಪೌಂಡ್ ವಿಚ್ ಕೆನಾಟ್ ಅಂಡರ್ಗೋ ಕಂಪ್ಲೀಟ್ ಡಿಸೋಸಿಯೇಷನ್. ಇದು ಕಂಪ್ಲೀಟ್ ಡಿಸೋಸಿಯೇಷನ್ ಆಗೋದಿಲ್ಲ, ಬದಲಾಗಿ ಅದು ಪಾರ್ಷಿಯಲ್ ಡಿಸೋಸಿಯೇಷನ್ ಆಗುತ್ತೆ. ಅದನ್ನು ನೋಡಿ, ಆ ಪಾರ್ಷಿಯಲ್ ಡಿಸೋಸಿಯೇಷನ್ ಆಗೋದನ್ನು ಹಿಂಗೆ ತೋರಿಸ್ತೀನಿ.
ಅಂದರೆ ಫಾರ್ವರ್ಡ್ ಡೈರೆಕ್ಷನಲ್ಲಿ ಒಂದು ಆ್ಯರೋ ಮಾರ್ಕ್ ಹಾಕಿದ್ದೀನಿ, ಬ್ಯಾಕ್ವರ್ಡ್ ಡೈರೆಕ್ಷನಲ್ಲೂ ಒಂದು ಆ್ಯರೋ ಮಾರ್ಕ್ ಹಾಕಿದ್ದೀನಿ. ಅಂದರೆ ಈ ರಿಯಾಕ್ಷನು ಎರಡೂ ಕಡೆ ಮೂವ್ ಆಗುತ್ತೆ. ಫ್ರಂಟಿಂದ ಅಂದರೆ ಲೆಫ್ಟಿಂದ ರೈಟಿಗೆ ಅದು ಮೂವ್ ಆಗುತ್ತೆ, ಅಥವಾ ರೈಟಿಂದನೂ ಕೂಡ ಲೆಫ್ಟಿಗೆ ಅದು ಮೂವ್ ಆಗುತ್ತೆ ಅಂತ ಹೇಳ್ತಾನೆ. ಅಂದರೆ ಸೊ ಫಸ್ಟು ಸರ್ಟನ್ ನಂಬರ್ ಆಫ್ ಮಾಲಿಕ್ಯೂಲ್ಸು ಅಸಿಟಿಕ್ ಆ್ಯಸಿಡ್ ಮಾಲಿಕ್ಯೂಲು ಡಿಸೋಸಿಯೇಟ್ ಆಗಿ ನನಗೆ ಅಯಾನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಯಾವುದೋ ಒಂದು ಕಂಡೀಷನಲ್ಲಿ ಯಾವುದೋ ಒಂದು ಸರ್ಕಮ್ಸ್ಟೆನ್ಸಲ್ಲಿ ಆ ಎರಡು ಅಯಾನು ಒಟ್ಟಿಗೆ ಕಂಬೈನ್ ಆಗಿ ನನಗೆ ವಾಪಸ್ಸು ಅಸಿಟಿಕ್ ಆ್ಯಸಿಡ್ ಮಾಲಿಕ್ಯೂಲ್ನ ವಾಪಸ್ ಕೊಡ್ಬೋದು. ಅದಕ್ಕೆ ಸ್ಯಾಚುರೇಷನ್ ಲೆವೆಲ್ ಅದೆಲ್ಲ ಬರುತ್ತೆ ಅಲ್ಲಿ ಆ ಕಂಡೀಷನಲ್ಲಿ. ಸೊ ದೇರ್ಫೋರ್ ಸೊ ದಿಸ್ ವಿಲ್ ಬಿ ಟೇಕ್ ಪ್ಲೇಸ್ ಲೈಕ್ ದಿಸ್ ಅಂತ ಹೇಳ್ತಾನೆ. ಸೊ ವಿಚ್ ಡಿಸೋಸಿಯೇಟ್ಸ್ ಇನ್ಕಂಪ್ಲೀಟ್ಲಿ ಆರ್ ಪಾರ್ಷಿಯಲಿ. ಸೊ ಹಂಗಂದ್ರೆ ಏನು ಸರ್, ಅದನ್ನು ಹೇಳ್ತೀನಿ ನಿಮ್ಗೆ ಈಗ. ಸೊ ಪಾರ್ಷಿಯಲ್ ಅಂತಂದ್ರೆ ಏನು, ನಾನು ಹೇಳಿದೆ ನಿಮಗೆ. ಅಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ತೊಗೊಂಡ್ರೆ ನನ್ನ ಹತ್ರ ಒಂದು 100 ಮಾಲಿಕ್ಯೂಲ್ಸನ್ನು ತೊಗೊಂಡು ಅದನ್ನು ಡಿಸಾಲ್ವ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗ್ತಾಯಿತ್ತು, 100 ಮಾಲಿಕ್ಯೂಲು ಡಿಸಾಲ್ವ್ ಆಗಿ ಅಥವಾ ಡಿಸೋಸಿಯೇಟ್ ಆಗಿ ನನಗೆ 100 H+ 100 Cl- ಸಿಕ್ತು. ಈಗ ನಾನು ಇನ್ ಕೇಸ್ ನಾನು ಅಸಿಟಿಕ್ ಆ್ಯಸಿಡ್ ಮಾಲಿಕ್ಯೂಲ್ನ ನಾನು 100 ಮಾಲಿಕ್ಯೂಲ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. 100 ಮಾಲಿಕ್ಯೂಲ್ನಲ್ಲಿ ತೊಗೊಂಡು ಅದನ್ನು ವಾಟರ್ಲಿ ಡಿಸಾಲ್ವ್ ಮಾಡಿದಾಗ ಅವನು ಹೇಳ್ತಾನೆ ಇಲ್ಲಿ ನನಗೆ ಇಲ್ಲಿ ಅಸಿಟೇಟ್ ಅಯಾನ್ಸ್, ಸುಮ್ಮನೆ ಒಂದು ಜಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದೆ ನಿಮಗೆ, ನನಗೆ ಎಷ್ಟು ಮಾಲಿಕ್ಯೂಲ್ ಡಿಸೋಸಿಯೇಟ್ ಆಗ್ಬೋದು ಅಂತಾನೆ. ಸೊ ಅಮಾಂಗ್ ದ 100 ಮಾಲಿಕ್ಯೂಲ್ಸ್ನಲ್ಲಿ ನನಗೆ 10 ಮಾಲಿಕ್ಯೂಲ್ಸ್ ಆಫ್ ಅಸಿಟಿಕ್ ಆ್ಯಸಿಡ್ ಡಿಸೋಸಿಯೇಟ್ ಆಗಿ 10 ಅಸಿಟೇಟ್ ಅಯಾನ್ ಕೊಡ್ಬೋದು ಆ್ಯಂಡ್ 10 H+ ಅಯಾನ್ ಕೊಡುತ್ತೆ. ನೋಡಿ, ಅಬ್ಸರ್ವ್ ಮಾಡಿ, ಇದು ಅಕ್ವಿಯಸ್ ಸೊಲ್ಯೂಷನ್ ಆಯಿತಾ. ಇದನ್ನು ಅಸಿಟಿಕ್ ಆ್ಯಸಿಡನ್ನು ಹಾಕ್ತೆ ಇಲ್ಲಿ. ಸೊ ಎಷ್ಟಾಗ್ತೆ, ನಾನು 100 ಮಾಲಿಕ್ಯೂಲ್ಸ್ ಆಫ್ ಅಸಿಟಿಕ್ ಆ್ಯಸಿಡನ್ನು ಹಾಕ್ತೆ. 100 ಮಾಲಿಕ್ಯೂಲ್ಸ್ ಆಫ್ ಅಸಿಟಿಕ್ ಆ್ಯಸಿಡನ್ನು ಹಾಕಿದ್ಮೇಲೆ ಅದರಲ್ಲಿ ನಾನು ಹೇಳ್ತಾ ಇದ್ದೀನಿ, ಸೊ ಅಷ್ಟಕ್ಕಷ್ಟು ಅಂದರೆ 100ಗೆ 100 ಡಿಸೋಸಿಯೇಟ್ ಆಗ್ತಾಯಿಲ್ಲ. 100 ಮಾಲಿಕ್ಯೂಲ್ಸ್ನಲ್ಲಿ ಜಸ್ಟ್ 10 ಮಾಲಿಕ್ಯೂಲ್ಸ್ ಡಿಸೋಸಿಯೇಟ್ ಆಯಿತು. 10 ಮಾಲಿಕ್ಯೂಲ್ ಡಿಸೋಸಿಯೇಟ್ ಆದಾಗ ನನಗೆ 10 ಅಸಿಟೇಟ್ ಅಯಾನ್ ಅಂದರೆ CH3CO- ಬರುತ್ತೆ, 10 H+ ಅಯಾನ್ಸ್ ಬರುತ್ತೆ. ಸೊ ಇನ್ನೇನಿರುತ್ತೆ ಜೊತೆಗೆ ಅಂತಾನೆ, ಅದ್ರ ಜೊತೆಗೆ 100 ಮಾಲಿಕ್ಯೂಲ್ಸನ್ನು ಅಲ್ಲಿಗೆ ಹಾಕ್ಬಿಟ್ಟಿದ್ದೀನಲ್ವಾ. ಇನ್ ರಿಮೈನಿಂಗ್ 90 ಮಾಲಿಕ್ಯೂಲ್ಸ್ ಆಫ್ ಅನ್ಡಿಸೋಸಿಯೇಟೆಡ್ ಅಸಿಟಿಕ್ ಆ್ಯಸಿಡ್ ಮಾಲಿಕ್ಯೂಲು ಎಲ್ಲಿರುತ್ತೆ, ಇಲ್ಲಿರುತ್ತೆ ಒಳಗಡೆ. ದ ಅಕ್ವಿಯಸ್ ಸೊಲ್ಯೂಷನ್ ಆಫ್ ದ ವೀಕ್ ಎಲೆಕ್ಟ್ರೋಲೈಟ್ ಅಂತ ತಗೊಂಡಾಗ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ನೋಡಿ ರಿಪೀಟ್ ಮಾಡ್ತಾಯಿನಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ದು ಅಕ್ವಿಯಸ್ ಸೊಲ್ಯೂಷನ್ನ ತಗೊಂಡಾಗ ಅದರಲ್ಲಿ ಸೊ ಅಕ್ವಿಯಸ್ ಸೊಲ್ಯೂಷನ್ ಆಫ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ವಿಚ್ ಕಂಟೈನ್ಸ್ ಓನ್ಲಿ ದ ಅಯಾನ್ಸ್. They do not contain any undissociated molecules. Whereas weak electrolyte solution ತಗೊಂಡ್ರೆ, aqueous solution of a weak electrolyte ಅಂತ ತಗೊಂಡಾಗ ಅದರಲ್ಲಿ ನನಗೆ ಅಯಾನ್ಸ್ ಇರುತ್ತೆ, ಜೊತೆಗೆ ಅನ್ಡಿಸೋಸಿಯೇಟೆಡ್ ಮಾಲಿಕ್ಯೂಲ್ಸು ಇರುತ್ತೆ. ನೋಡಿ, ಅಬ್ಸರ್ವ್ ಮಾಡಿ. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನಲ್ಲಿ 100 HCl ಮಾಲಿಕ್ಯೂಲ್ನ ತೊಗೊಂಡು ಡಿಸಾಲ್ವ್ ಮಾಡಿದೆ, 100 H+ 100 Cl-, ಟೋಟಲಾಗಿ 200 ಅಯಾನ್ಸ್ ಸಿಕ್ತು. ಟೋಟಲಿ ದೆರ್ ಆರ್ 200 ಅಯಾನ್ಸ್ ಆರ್ ದೇರ್. 200 ions were there. Therefore number of ions ನೋಡಿ 200 ಇದೆ. ಈಗ ವೀಕ್ ಎಲೆಕ್ಟ್ರೋಲೈಟ್ನಲ್ಲಿ ನಾನು 100 ಮಾಲಿಕ್ಯೂಲ್ಸನ್ನೇ ತೊಗೊಂಡು ಅದನ್ನು ವಾಟರ್ಲಿ ಡಿಸಾಲ್ವ್ ಮಾಡಿದಾಗ ನನ್ನ ಹತ್ರ ಸಿಗ್ತಾ ಇರೋದು ಇವಾಗ ನಂಬರ್ ಆಫ್ ಅಯಾನ್ಸ್ ನೋಡಿ 10 ಅಸಿಟೇಟ್ ಅಯಾನ್, 10 H+ ಅಯಾನ್, ಟೋಟಲಾಗಿ 20 ಅಯಾನ್ಸ್ ಇಷ್ಟೇ. ಗೊತ್ತಾಗ್ತಾ ಇದೆಯಲ್ವಾ. ಈಗ ನಿಮಗೆ ಗೊತ್ತಾಗುತ್ತೆ, ಈಗ ಕಂಡಕ್ಟಿವಿಟಿ ಅಥವಾ ಎಲೆಕ್ಟ್ರಿಸಿಟಿ ಎಲ್ಲಿ ಜಾಸ್ತಿ ಪಾಸ್ ಆಗುತ್ತೆ ಅಂತಂದರೆ ನಂಬರ್ ಆಫ್ ಅಯಾನ್ಸ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಅಂದರೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನಲ್ಲಿ 200 ಅಯಾನ್ಸ್ ಇತ್ತು, ಅಲ್ಲಿ ಕಂಡಕ್ಟಿವಿಟಿ ತುಂಬ ಜಾಸ್ತಿ ಇದೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ದ ಕಂಡಕ್ಟಿವಿಟಿ ಆಫ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇಟ್ ಈಸ್ ಆಲ್ವೇಸ್ ವೆರಿ ಹೈ. ವೀಕ್ ಎಲೆಕ್ಟ್ರೋಲೈಟ್ ಕಂಡಕ್ಟಿವಿಟಿ ಈಸ್ ಲೆಸ್. ಯಾಕೆ ಅದು ಲೆಸ್ಸು? ಇಟ್ ಈಸ್ ಬಿಕಾಸ್ ಆಫ್ ದ ಇನ್ಕಂಪ್ಲೀಟ್ ಡಿಸೋಸಿಯೇಷನ್. ಇನ್ಕಂಪ್ಲೀಟ್ ಡಿಸೋಸಿಯೇಷನ್ ಆದಾಗ ಏನಾಗುತ್ತೆ, ನಂಬರ್ ಆಫ್ ಅಯಾನ್ಸ್ ಕಡಿಮೆ ಆಗುತ್ತೆ, ನಂಬರ್ ಆಫ್ ಅಯಾನ್ಸ್ ಕಡಿಮೆ ಇರುತ್ತೆ. ಇಲ್ಲಿ ಅನ್ಡಿಸೋಸಿಯೇಟೆಡ್ ಅಸಿಟಿಕ್ ಆ್ಯಸಿಡ್ ಮಾಲಿಕ್ಯೂಲ್ ಅಂತ ಏನು ತೊಗೊಳ್ತಾಯಿನಿ, ದೇ ವೋಂಟ್ ಪಾಸ್ ಆರ್ ದೇ ಡೋಂಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿನ ಅದು ಕಂಡಕ್ಟ್ ಮಾಡಲ್ಲ. ಯಾಕೆಂದರೆ ಅದು ನ್ಯೂಟ್ರಲ್ ಮಾಲಿಕ್ಯೂಲು, ಅದು ಚಾರ್ಜ್ ಪಾರ್ಟಿಕಲ್ ಅಲ್ಲ, ಚಾರ್ಜ್ ಸ್ಪೀಸೀಸ್ ಅಲ್ಲ. ಚಾರ್ಜ್ ಬರೋಂಥದ್ದು ಯಾವಾಗ ಅಂತಂದರೆ ಅಯಾನ್ಸ್ ಫಾರ್ಮೇಷನ್ ಆದಾಗ. ದೇರ್ಫೋರ್ ನಂಬರ್ ಆಫ್ ಅಯಾನ್ಸ್ ಇಲ್ಲಿ ಲೆಸ್ ಇದೆ, ಕಡಿಮೆ ಇದೆ. ದೇರ್ಫೋರ್ ಇಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ವೀಕ್ ಎಲೆಕ್ಟ್ರೋಲೈಟ್ಗೆ ಕಡಿಮೆ ಇರುತ್ತೆ. ಸೊ ದೇರ್ಫೋರ್ ಆಲ್ವೇಸ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕಂಡಕ್ಟಿವಿಟಿ ಈಸ್ ಹೈ, ವೀಕ್ ಎಲೆಕ್ಟ್ರೋಲೈಟ್ ಕಂಡಕ್ಟಿವಿಟಿ ಈಸ್ ಲೆಸ್, ಲೋ. ಆ್ಯಂಡ್ ದಟ್ಸ್ ಆಲ್ ಅಬೌಟ್ ದ 2 ಟೈಪ್ಸ್ ಆಫ್ ದ ಎಲೆಕ್ಟ್ರೋಲೈಟ್ ಅಂತ ಹೇಳ್ತಾನೆ. ಒಂದು ಎಕ್ಸಾಂಪಲ್ನು ನಿಮಗೆ ತೋರಿಸಿದ್ದೀನಿ, ಅಸಿಟಿಕ್ ಆ್ಯಸಿಡ್ ಮಾಲಿಕ್ಯೂಲ್ ಅಂತ ತೋರಿಸಿದ್ದೀನಿ. ಹೀಗೆ ದಟ್ ಡಿಪೆಂಡ್ಸ್ ಆನ್ ದ ಎಕ್ಸ್ಟೆಂಟ್ ಆಫ್ ಡಿಸೋಸಿಯೇಷನ್, ಹೆಂಗೆ ಡಿಸೋಸಿಯೇಷನ್ ಆಗುತ್ತೆ, ಅದು ನೇಚರ್ ಆಫ್ ದ ಡಿಸೋಸಿಯೇಷನ್ ಬೇಸಿಸ್ ಮೇಲೆ ನಾವು ಎಲೆಕ್ಟ್ರೋಲೈಟ್ಸನ್ನು 2 ಥರ ಕ್ಲಾಸಿಫೈ ಮಾಡ್ಕೊಳ್ತೀನಿ. ಒಂದನ್ನು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ತೊಗೊಳ್ತೀವಿ, ಮತ್ತೊಂದನ್ನು ವೀಕ್ ಎಲೆಕ್ಟ್ರೋಲೈಟ್ ಅಂತ ತೊಗೊಳ್ತೀವಿ. ಗೊತ್ತಾಗಿದೆಯಲ್ಲಪ್ಪ. ಸೊ ದೇರ್ಫೋರ್ ಅದನ್ನು ಇಲ್ಲಿ ರಿಪೀಟ್ ಮಾಡ್ತಾಯಿದ್ದೀನಿ.
ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತಂದ್ರೇನು? ವಿಚ್ ಡಿಸೋಸಿಯೇಟ್ಸ್ ಕಂಪ್ಲೀಟ್ಲಿ ವ್ಯಾನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್ ಈಸ್ ಕಾಲ್ಡ್ ಆಸ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಎಕ್ಸಾಂಪಲ್ಸ್ ತಗೊಳ್ಳೋಣ. HCl ಸೋಡಿಯಂ ಹೈಡ್ರಾಕ್ಸೈಡ್, NaCl ಸೋಡಿಯಂ ಕ್ಲೋರೈಡ್, ಇವುಗಳನ್ನ ನಾವು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ತೊಗೊಳ್ತೀವಿ ಬಿಕಾಸ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ. ಅದೇ ಥರ ನೋಡಿ ಹಿಂಗೆ ತೋರಿಸಿದ್ದೀನಿ. ನೆಕ್ಸ್ಟ್ ವೀಕ್ ಎಲೆಕ್ಟ್ರೋಲೈಟು. ವೀಕ್ ಎಲೆಕ್ಟ್ರೋಲೈಟ್ ಅಂತಂದ್ರೇನು? ಸೊ ವಿಚ್ ಡಿಸೋಸಿಯೇಟ್ಸ್ ಪಾರ್ಷಿಯಲಿ ಆರ್ ಇನ್ಕಂಪ್ಲೀಟ್ಲಿ ವ್ಯಾನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ವೀಕ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ತಾನೆ. ಆ್ಯಂಡ್ ದೇರ್ಫೋರ್ ಎಕ್ಸಾಂಪಲ್ಸ್ ನೋಡಿ, ನಾನು ಆಲ್ರೆಡಿ ತೊಗೊಂಡಿದ್ದೆನಲ್ಲ, ಅಸಿಟಿಕ್ ಆ್ಯಸಿಡ್ ಅಂತ ಒಂದು ಎಕ್ಸಾಂಪಲ್ ತೊಗೊಂಡೆ. ಅಮೋನಿಯಂ ಹೈಡ್ರಾಕ್ಸೈಡ್ ಇದು ಬೇಸು, ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ದೀಸ್ ಆರ್ ನಥಿಂಗ್ ಬಟ್ ದ ಎಕ್ಸಾಂಪಲ್ಸ್, ಸಮ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ಸ್. ಹೆಂಗಾಗುತ್ತದು? ಹೆಂಗೆ ಡಿಸೋಸಿಯೇಟ್ ಆದಾಗ ಹೆಂಗಾಗುತ್ತೆ ನೋಡಿ, ಹಿಂಗೆ ತೋರಿಸ್ತೀನಿ. ಇಲ್ಲಿ ಒನ್ ಆ್ಯರೋ ಅಂದರೆ ಒನ್ ಸೈಡೆಡ್ ಆ್ಯರೋ ಇದೆ. ಇಲ್ಲಿ ನೋಡಿ ಆ್ಯರೋ ರಿವರ್ಸ್ ಇದೆ, ಎರಡೂ ಸೈಡ್ ಹೋಗ್ತಾ ಇದೆ, ಫಾರ್ವರ್ಡ್ ಡೈರೆಕ್ಷನ್, ಬ್ಯಾಕ್ವರ್ಡ್ ಡೈರೆಕ್ಷನ್. ಅಂದರೆ ಇಲ್ಲಿ ಎರಡೂ ಕಡೆ ಪಾಸಿಬಿಲಿಟಿ ರಿಯಾಕ್ಷನ್ ಆಗುತ್ತೆ. ಅಂದರೆ ಈ ಕೇಸ್ನಲ್ಲಿ ನಂಬರ್ ಆಫ್ ಅಯಾನ್ಸು ಕಡಿಮೆ ಇರುತ್ತೆ, ಈ ಕೇಸ್ನಲ್ಲಿ ನಂಬರ್ ಆಫ್ ಅಯಾನ್ಸು ಜಾಸ್ತಿ ಇರುತ್ತೆ. ಇಲ್ಲಿ ಕಂಡಕ್ಟಿವಿಟಿ ಹೈ ಇರುತ್ತೆ, ಕಂಡಕ್ಟಿವಿಟಿ ಇಲ್ಲಿ ಹೈ, ಎಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟಲ್ಲಿ, ಇಲ್ಲಿ ಲೋ. ಯಾಕೆ ಹೈ ಯಾಕೆ ಲೋ ಅಂತಂದರೆ ಅಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟಲ್ಲಿ ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಬರುತ್ತೆ, ವೀಕ್ ಎಲೆಕ್ಟ್ರೋಲೈಟಲ್ಲಿ ನಂಬರ್ ಆಫ್ ಅಯಾನ್ಸ್ ಕಡಿಮೆ ಬರುತ್ತೆ. ಹೀಗೆ ದೇರ್ಫೋರ್ ದಟ್ ಈಸ್ ಆಲ್ ಅಬೌಟ್ ದ ಸೊ ಟೈಪ್ಸ್ ಆಫ್ ದ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತಾನೆ. ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟು ಮತ್ತು ವೀಕ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಟೈಪ್ಸ್ ಆಫ್ ದ ಎಲೆಕ್ಟ್ರೋಲೈಟ್ ಅಂತ ಹೇಳ್ತಾನೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ನಾನು ಆಲ್ರೆಡಿ ಹೇಳಿದ್ದೆ, ಇನ್ನೊಂದು ಡೆಫಿನೇಷನ್ ಹೇಳಿದ್ದೆ, ಎಲೆಕ್ಟ್ರೋಲೈಟಿಕ್ ಡಿಸೋಸಿಯೇಷನ್. ಡಿಸೋಸಿಯೇಷನ್ ಅಂದರೆ ಗೊತ್ತಾಗ್ತದೆ ನಿಮಗೆ ಅಲ್ಲಿ, ಅಂದರೆ ಒಂದು ಎಲೆಕ್ಟ್ರೋಲೈಟನ್ನು ಬ್ರೇಕ್ ಮಾಡ್ತೀವಿ. ಯಾವಾಗ ಬ್ರೇಕ್ ಮಾಡ್ತೀವಿ? ವೆನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್. ಆ್ಯಂಡ್ ಸಚ್ ಎ ಟೈಪ್ ಆಫ್ ಫಿನಾಮಿನನ್ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಲೈಟಿಕ್ ಡಿಸೋಸಿಯೇಷನ್. ಅದು ಒಂದು ಡೆಫಿನೇಷನ್ ತಿಳ್ಕೊಂಡಿರಿ. ದ ಫಿನಾಮಿನನ್ ಆಫ್ ಡಿಸೋಸಿಯೇಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಟು ಗಿವ್ ಅಯಾನ್ಸ್ ವೆನ್ ಡಿಸಾಲ್ವ್ಡ್ ಇನ್ ವಾಟರ್ ಈಸ್ ಕಾಲ್ಡ್ ಎಲೆಕ್ಟ್ರೋಲೈಟಿಕ್ ಡಿಸೋಸಿಯೇಷನ್. ಓಕೆನಾ? ಸೊ ಇದಿಷ್ಟು ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸ್ ಅಂತ ಹೇಳ್ತಾ ಸಾಕು ಇವತ್ತಿಗೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಅಬೌಟ್ ದಿಸ್ ಡಿಸೋಸಿಯೇಷನ್ ಬಗ್ಗೆ ಸೊ ನೆಕ್ಸ್ಟ್ ಇನ್ನೊಂದಷ್ಟು ಪ್ರಾಪರ್ಟೀಸನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಅಲ್ಲಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಬರುತ್ತೆ. ಇದನ್ನು ಫಸ್ಟ್ ಇಯರ್ನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಷ್ಟನ್ನು ಫಸ್ಟ್ ಇಯರ್ನಲ್ಲಿ ನೀವು ಇದನ್ನು ಎಲ್ಲವನ್ನು ತಿಳ್ಕೊಂಡಿದ್ದೀರಿ. ಸೊ ಮತ್ತೆ ಇದು ಬೇಕು ನಮಗೆ, ಸೊ ಅದಕ್ಕಾಗಿ ತೊಗೊಂಡಿದ್ದೀನಿ ಅಷ್ಟೇ. ಸೊ ದೇರ್ಫೋರ್ ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಏನೇನು ಸ್ಟಡಿ ಮಾಡ್ತೀವಿ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿಗೆ ಇವತ್ತಿನ ಒಂದು ಕ್ಲಾಸು ಸಾಕು ಅಂತ ಹೇಳ್ತಾ ಸೊ ಇಲ್ಲಿಂದ ನಾನು ಸೈನ್ ಆಫ್ ಆಗ್ತಾಯಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದೆ ಅಂತಂದರೆ, ಡೌಟ್ಸ್ ಬಂತು ಅಂತಂದರೆ ನೀವು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇಲ್ಲಿಂದ ನಾನು ಸೈನ್ ಆಫ್ ಆಗ್ತಾಯಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.